ಅಂತ ಒಂದ್ಬಿಟ್ರೆ ಬೇರೆ ಏನಿಲ್ಲ. ಓಕೆ, ಎಲ್ಲರಿಗೂ ನಮಸ್ತೆ. ಓಂ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ತಸ್ಮೈ ಶ್ರೀ ಗುರವೇ ನಮಃ. ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀಮಾನ್ ವೆಂಕಟನಾಥಾರ್ಯಃ ಕವಿತಾರ್ಕಿಕಕೇಸರಿ ವೇದಾಂತಾಚಾರ್ಯವರ್ಯೋ ಮೇ ಸನ್ನಿಧತ್ತಾಂ ಸದಾ ಹೃದಯ. ರಾಮಾನುಜದಯಾ ಪಾತ್ರಂ ಜ್ಞಾನವೈರಾಗ್ಯಭೂಷಣಂ ಶ್ರೀಮದ್ವೆಂಕಟನಾಥಾರ್ಯಂ ವಂದೇ ವೇದಾಂತದೇಶಿಕಂ ಲಕ್ಷ್ಮೀನಾಥಸಮಾರಂಭಾಂ ನಾಥಯಾಮುನಮಧ್ಯಮಾम् अस्मदाचार्यपर्यन्तां वन्दे गुरुपरम्परां. यो नित्यम् अच्युतपदाम्बुजयुग्मरुक्म व्यामोहतस्तदितराणि तृणाय मेने. अस्मद्गुरोर्ह भगवतोऽस्य दयैकसिन्धोः रामानुजस्य चरणौ शरणं प्रपद्ये. முன்னை வினயஹல மூங்கில் குடியமுதம் பொன்னம் கழல் கமல போதிரண்டும் என்னுடைய சென்னிக்கணியாக சேர்த்தினேன். தென்புலத்தார்க்கு என்ன கடவுடையேன் யான் நயன்தரு பேரின்பமெல்லாம் பழுதின்றி நள்ளினற்பால் ஷயம் தரும் கீர்த்தி ராமானுஜமுனிதாளினை மேல் உயர்ந்த குணத்த திருவரங்கத்தமுதோங்க அன்பாலியம்பும் கலித்துறை அந்தாதி ஓத இசை நெஞ்சமே. இனி என் குறை நமக்கு எம்பெருமானா திருநாமத்தால் முனி தந்த 108 சாவித்ரி என்னும் நுண்பொருளை கலி தந்த செஞ்சொல் கலித்துறை எந்தாதி பாடித் தந்தான் புனிதன் திருவரங்கத்தமுதாகிய புண்ணியனே. சொல்லின் தொகை கொணர்ந்து உனதடி போதற்கு தொண்டு செய்யும் நல்லன்பரே தும் முன்னாமெல்லாம் என் தன்னாவினுள்ளே அல்லும் பகலும் அமரும் படி நல்க அருஷமயம் வெல்லும் பரமா இராமானுஜாயிதன் விண்ணப்பமே. ಎಲ್ಲರಿಗೂ ನಮಸ್ಕಾರ. 45 ಆಗಿತ್ತು ಅನ್ಸುತ್ತೆ. 44 ಆಗಿತ್ತು. 44. ಓಕೆ, 45ನೇದು. வேறொன்று மற்றில்லை நின் சரணன்றே. ಅಡಿಯನ್ ಮಾಮಿ ನಮಸ್ಕಾರ. ಮಾಮಿ ಹೇಳಿ. பேரொன்று மற்றில்லை நின் சரணன்றே அப்பேரளித்தற்கு ஆறொன்றுமில்லை மத்த சரணன்றே. அப்பேரளித்தற்கு ஆறொன்றுமில்லை மற்ற சரணன்றே. என்று பொருளை தேரும் அவர்க்கும் எனக்கும் உரை தந்த செம்மை சொல்லால் என்று இப்பொருளை தேரும் அவர்க்கும் எனக்கும் உனை தந்த செம்மை சொல்லால் கூறும் பரமன்று ராமானுஜா மெய்மை கூறிடலே. ராமானுஜா மெய்மை கூறிடிலே. வேறொன்று மற்றில்லை நின் சரணன்றே.
அப்பேரளித்தற்கு ஆறொன்றுமில்லை மத்தச்சரணன்றே என்றிப் பொருளை தேரும் அவர்க்கும் எனக்கும் உனை தந்த செம்மை சொல்லால் கூறும் பரமன்று ராமானுஜா மெய்மை கூறிடலே. பேரொன்று மற்றில்லை நின் சரணன்றி அப்பேரளித்தற்கு ஆறொன்றுமில்லை மற்ற சரணன்றி என்று இப்பொருளை தேரும் அவர்க்கும் எனக்கும் உனை தந்த செம்மை சொல்லால் கூறும் பரமன்று ರಾಮಾನುಜ ಮೆಯ್ಮೈ ಕೂರಿಡಿಲೇ. ನಾವು ಪಡೆಯಬೇಕಾಗಿದ್ದು ಭಗವಂತನ ಅಡಿಗಳನ್ನು. ಇಲ್ಲಿ ಭಗವಂತನ ಸ್ಥಾನದಲ್ಲೇ ಭಗವದ್ ರಾಮಾನುಜರನ್ನ ಇಟ್ಟು ತಿರುವರಂಗ ತಮ್ಮದನಾರು ಎಲ್ಲಾನು ಹೇಳ್ತಾ ಇದ್ದಾರೆ. ನಾನ್ ಪಡಿಬೇಕಾಗಿರೋದು ನಿನ್ನ ಪಾದಗಳನ್ನೇ. ಅದಕ್ಕೆ ನಾನು ಏನ್ ಮಾಡ್ಬೇಕು ಅಂದ್ರೆ ನಿನ್ನ ಪಾದಗಳಿಗೆ ಶರಣ ಹೋಗ್ಬೇಕು ಅಂತ. ಇದಕ್ಕೆ 6 ಉಪಾಯ ಎಲ್ಲ ಏನ್ ಯಾವುದು ಅಂತ ಹೇಳಿದ್ರೆ ಇದು ಫಲ ಮತ್ತು ಉಪಾಯ ಒಂದೇ. ಪಡಿಬೇಕಾಗಿರೋದು ನಿನ್ ಪಾದಗಳನ್ನೇ. ಅದಕ್ಕೆ ನಾನು ಶರಣ ಹೋಗ್ಬೇಕಾಗಿರೋದು ನಿನ್ ಪಾದಗಳನ್ನೇ. ಇವಾಗ ಶರಣಾಗತಿನಲ್ಲೂ ಹಾಗೇನೆ ಇದೆ. ಎಲ್ಲ ಉಪಾಯ ಉಪೇಯ ಎಲ್ಲ ಫಲ ಎಲ್ಲಾನು ಅವನೇ ಆಗಿರ್ತಾನೆ. ಭಗವಂತನೇ ಆ ಸ್ಥಾನದಲ್ಲಿ ನಿಂತ್ಕೊಂಡು ಮಾಡ್ತಾನೆ. ಈ ಸಾರತಮವಾದ ಸತ್ಯವಾದ ವಿಷಯವನ್ನ ತಿಳಿದ ಮಹಾಜ್ಞಾನಿಗಳಿಗೂ ಅವ್ರಿಗೆ ಕೆಲವರೆಲ್ಲ ಚೆನ್ನಾಗಿ ಇದೆಲ್ಲ ಅಭ್ಯಾಸ ಮಾಡ್ಕೊಂಡಿರ್ತಾರೆ. ಆಧ್ಯಾತ್ಮ ವಿಚಾರದಲ್ಲಿ ಲೆವೆಲ್ ಬೇರೆ ಇರುತ್ತೆ ಅಂತ ಇಟ್ಕೊಳ್ಳಿ. ಅವರೆಲ್ಲ ಒಂಥರ ಉತ್ತೀರ್ಣರಾಗಿರುವಂತ ವಿಷಯವನ್ನ ತಿಳಿದಿರುವಂತ ಜ್ಞಾನಿಗಳಿಗೂ ಏನು ಅರಿಯದ ನನಗೆ ಪಾಮರ ಅಂದ್ರೆ ತನಗ್ ತಾನೇ ಹೇಳ್ಕೊಳ್ತಾರೆ ತಿರುವರಂಗ ತಮ್ಮದನಾರು. ಯಾಕಂದ್ರೆ ಅವ್ರು ಬರೀ ಆ ದೇವಸ್ಥಾನ ದುಡ್ಡು ಕಾಸು ಅದ್ರಲ್ಲೇ ಇದ್ಬಿಟ್ಟಿದ್ರು. ಏನು ಗೊತ್ತಿಲ್ಲದ ನನ್ನ ಪಾಮರನಿಗೂ ತಿಳಿಸಿದ್ದು ರಾಮಾನುಜರ ದೊಡ್ಡತನ. ಇವಾಗ ಯಾರೋ ಒಂದು ಈ ವಿಷಯ ಏನೋ ಕೇಳ್ತಾರೆ ಅಂತ ಇಟ್ಕೊಳ್ಳಿ. ಅವ್ರಿಗೆ ಏನು ಗೊತ್ತಿರಲ್ಲ ಅಂದ್ರೆ ಡೌನ್ ಟು ಗ್ರೌಂಡ್ ಲೆವೆಲ್ ಹೋಗಿ ಅವ್ರಿಗೆ ಹೇಳ್ಕೊಡ್ಬೇಕು. ಎಲ್ಲ ವಿಷಯ ಗೊತ್ತಿದ್ರೆ ಲೇಸಾಗಿ ಮೇಲೆ ಹೇಳ್ಕೊಂಡು ಹೋದ್ರೆ ಅವ್ರಿಗೆಲ್ಲ ಅರ್ಥ ಆಗತ್ತೆ. ಕೆಳಗಡೆ ಹೋಗಿ ಅವ್ರ ಲೆವೆಲ್ಗೆ ಇಳಿದು, ಇವಾಗ ಸಣ್ಣ ಮಕ್ಕಳಿಗೆ ನೀವು ಯಾವಾಗ್ಲೂ ನೋಡಿ ಪುಟಾಣಿ ಚೇರ್ ಹಾಕಿರ್ತಾರೆ ನರ್ಸರಿ ಸ್ಕೂಲಲ್ಲೆಲ್ಲ. ಆ ಮಕ್ಕಳ ಜೊತೆಗೆ ಮಧ್ಯದಲ್ಲಿ ಚಾಪೆ ಹಾಕೊಂಡು ಕೂತ್ಕೊಂಡ್ ಬಿಡ್ತಾರೆ ಯಾರು ಟೀಚರ್. ಯಾಕಂದ್ರೆ ಆ ಲೆವೆಲ್ಗೆ ಇರ್ಬೇಕು. ತುಂಬಾ ನಾವು ಎತ್ತರವಾಗಿ ನಿಂತ್ಕೊಂಡಿದ್ರೆ ಮಕ್ಕಳು ಎಲ್ಲ ಕಷ್ಟಪಟ್ಟು ಕತ್ನೋಯಿಸ್ಕೊಂಡು ನೋಡಲ್ಲ. ಅವ್ರ ಕೆಳಗಡೆನೆ ಒಂದು ಚಾಪೆನೋ ಅಥವಾ ಜಮಖಾನೋ ಹಾಕಿ ಮಕ್ಕಳ ಮಧ್ಯೆ ಕೂತಿರ್ತಾರೆ. ಯಾಕಂದ್ರೆ ಅವ್ರ ಲೆವೆಲ್ಗೆ ಕಾಣ್ಬೇಕು. ಮಕ್ಕಳು ಮಾತಾಡಿದಾಗ ಅವ್ರ ಮಕ್ಕಳಿಗೆ ಮಖ ಕಾಣ್ಬೇಕು, ಸುಲಭವಾಗಿರ್ಬೇಕು ಅನ್ನೋದಕ್ಕೆ ಆ ಲೆವೆಲ್ಗೆ ಇರ್ತಾರೆ. ಆ ತರ ಇದು ಅಷ್ಟೇನೆ. ಭಗವದ್ ರಾಮಾನುಜರು ನಾನೇನು ಪಾಮರ, ನನ್ಗೇನು ಗೊತ್ತಿಲ್ಲದೆ ಹೋದ್ರೆ ಕೂಡ ನನ್ನವರೆಗೆ ಬಂದು ನನಗೆ ಈ ವಿಷಯಗಳನ್ನೆಲ್ಲ ತಿಳಿಸ್ಕೊಟ್ರಲ್ಲ, ಇದು ರಾಮಾನುಜರು ದೊಡ್ಡತನ ಅಂತ ಹೇಳ್ತಾರೆ. ಈ ಗುಣನ ಏನಂತ ಹೇಳಿ ಅಂದ್ರೆ ಈ ಗುಣಕ್ಕೆ ಏನು ಇದಕ್ಕೇನಾದ್ರೂ ಹೆಸರಿದೆಯಾ ಅಂತ ಹೇಳಿದ್ರೆ ಏನಂತ ಹೇಳಿ ಅಂತ ಕೂರುಂಪರಮಂದ್ರ ಮೈ ಕೂರಿಡಲೆ. ಅವರ ದೊಡ್ಡತನವನ್ನ ಹೇಳೋಕೆ ಸಾಧ್ಯವೇ ಇಲ್ಲ ಅಂತ. ಇದನ್ನು ಅನುಭವಿಸಿಯೇ ತಿಳ್ಕೊಳ್ಬೇಕು ಅಂತ. ಪ್ರತಿಯೊಬ್ರು ನಾನು ಹೇಳ್ಬೋದು ಬಾಯಿನಲ್ಲಿ ಅವ್ರು ತುಂಬಾ ದೊಡ್ಡವರು, ತುಂಬಾ ಮಹಾನು, ನನ್ನ ಮನ್ನಸಿದ್ರು, ನನ್ನ ತಗೊಂಡ್ರು ಶಿಷ್ಯರಾಗಿ, ನನಗೆಲ್ಲ ಹೇಳ್ಕೊಟ್ರು ಅಂತೆಲ್ಲ ಅಷ್ಟೇ ಹೇಳಿದ್ರೆ ಕೂಡ ಅವ್ರ ದೊಡ್ಡತನ ಅನ್ನೋದು ಏನು ಅನ್ನೋದನ್ನ ನೀವು ಅನುಭವಿಸಿಯೇ ನೋಡ್ಬೇಕು ಅಂತ ಹೇಳ್ತಾರೆ. ಅವರು ತಿಳಿದುಕೊಳ್ಬೇಕು ಅಂತ. ಈ ಕೂರತ್ತ ಆಳ್ವಾನ್ ಹೇಳಿದಂತೆ ರಾಮಾನುಜಸ್ಯ ಶರಣಂ ಪ್ರಪದ್ಯೆ ಅಂತ. ಇದು ಭಗವದ್ ರಾಮಾನುಜರ ಚರಣ ಇದೆಯಲ್ಲ, ಅದನ್ನ ಹಿಡ್ಕೊಂಡ್ರೆ ಸಾಕು, ಅದು ತಾನಾಗೆ ನಮ್ಮನ್ನ ಅವ್ರಿಗೆ ಶರಣ ಹೋಗಿ ಅವ್ರಿಗೆ ಶರಣಾಗತಿ ಮಾಡಿಸುತ್ತೆ. ನಮಗೇನ್ ಫಲ ಬೇಕೋ ಅದು ಸಿಗುತ್ತೆ ಅಂತ. ಅದೇ ತರ ನಗುರೋಂ ಪರಂ ಶಾಸ್ತ್ರ ಅಂತ ಹೇಳ್ತಾರೆ. ಗುರುನ ಬಿಟ್ರೆ ಅದಕ್ಕಿಂತ ಹೆಚ್ಚಿನ ಶಾಸ್ತ್ರ ಯಾವುದೂ ಇಲ್ಲ ಅಂತ. ಗುರೋರನ್ಯಂ ನ ಭಾವಯೇ, ಬೇರೆ ಗತಿ ಇಲ್ಲ ಅಂತ. ಗುರುಗಳನ್ನ ನಂಬದೆ ಹೋದ್ರೆ ಬೇರೆ ಗತಿ ಇಲ್ಲ ಅಂತ. ಆಚಾರ್ಯ ಮುಖ್ಯ. ನಮ್ಮ ಸಂಪ್ರದಾಯ ಇದೆಯಲ್ಲ, ಅದ್ರಲ್ಲೂ ಶ್ರೀ ವೈಷ್ಣವ ಸಂಪ್ರದಾಯ ಯಾವಾಗ್ಲೂ ಆಚಾರ್ಯ ತಿಳುವಳಿಗಳನ್ನೇ ಯಾವಾಗ್ಲೂ ಹೇಳೋದು. ಯಾರಾದ್ರೂ ಒಬ್ರು ಹೋಗ್ಬಿಟ್ಟಿದ್ರೆ ಕೂಡ ಅವ್ರಿಗೆ ಜನ್ಮ ಶ್ಲೋಕವನ್ನೆಲ್ಲ ಬರ್ಸ್ಬೇಕಾದ್ರೆ ಅದ್ರಲ್ಲಿ ಆಚಾರ್ಯರ ತಿಳುವಳಿಗಳ ಅಡೈಂದಾರ್ ಅಂತಾನೆ ಹೇಳ್ತಾರೆ. ಅಲ್ಲಿ ಹೋಗಿ ಆಚಾರ್ಯರನ್ನ ಸೇರ್ಕೊಂಡ್ರು, ಅವ್ರ ಪಾದಗಳನ್ನ ಸೇರ್ಕೊಂಡ್ರು ಅಂತ. ಹಾಗಾದ್ರೆ ಏನ್ ದೇವರನ್ನ ಹೋಗಿ ಸೇರ್ಲಿಲ್ವಾ ಅಂದ್ರೆ ಅವ್ರ ಆಚಾರ್ಯರು ಎಲ್ಲಿದ್ದಾರೆ? ಅವರು ದೇವ್ರ ಹತ್ರ ಇರ್ತಾರೆ.
ಇವಾಗ ನೀವು ಪ್ರಶ್ನೆ ಕೇಳ್ಬೋದು, ನಾವು ಯಾರೋ ಆಚಾರ್ಯರ ಹತ್ರ ಮಾಡ್ಕೊಂಡಿರ್ತೀವಿ ಅಂತ ಇಟ್ಕೊಳ್ಳಿ, ಆಚಾರ್ಯರನ್ನು ಬದುಕಿರ್ತಾರೆ, ಆದ್ರೆ ಮಾಡ್ಕೊಂಡವ್ರು ಬೇಗ ಪರಂಪರೆ ಆಗ್ಬಿಟ್ಟಿರ್ಬೋದಲ್ಲ. ಅವಾಗ ಆಚಾರ್ಯರ ತಿಳುವಳಿಗಳಿಗೆ ನಾವು ಹೇಳಿದ್ರೆ ಇವ್ರು ಆಚಾರ್ಯರು ಹೋಗೋವರೆಗೂ ನಾವು ಇಲ್ಲೇ ಇರ್ತೀವ ಅಂತ ಹೇಳಿದ್ರೆ ಹಾಗೇನಿಲ್ಲ. ಆಚಾರ್ಯರ ತಿಳುವಳಿಗಳಿಗೆ ಅವರಿಗೆ ಸಮರ್ಪಿಸ್ಬಿಟ್ರೆ ಅದು ತನ್ನಂತಾನೆ ದೇವರಿಗೆ ಹೋಗಿ ಸೇರ್ಕೊಂಡ್ಬಿಡುತ್ತೆ. ಅದ್ರ ಬಗ್ಗೆ ಏನು ಚಿಂತೆ ಮಾಡ್ಬೇಕಾಗಿಲ್ಲ. ಅದಕ್ಕೆ ಇಲ್ಲಿ ನನಗೆ ಸೊಲ್ಲಾಲ್ ಕೂರುಂ ಪರಮಂದ್ರ, ಆ ದೊಡ್ಡತನ ರಾಮಾನುಜರಿಗೆ ಇದ್ದಿದ್ದ ಆ ದೊಡ್ಡತನ ಇದೆಯಲ್ಲ, ಬಾಯಿನಲ್ಲಿ ಹೇಳಕ್ಕೆ ಆಗೋದಿಲ್ಲ ಅಂತ, ಹೇಳಿ ವಿವರಿಸಕ್ಕಾಗಲ್ಲ, ಅದು ಅನುಭವಿಸೇ ನೋಡ್ಬೇಕು ಅಂತ. ಭಗವದ್ ರಾಮಾನುಜರಿಗೆ ಈ ತರ ಅವರ ಹಿರಿಮೆಯನ್ನ, ಅವರ ದೊಡ್ಡ ಗುಣವನ್ನ ಹೇಳೋಕೆ ಹಲವಾರು ನಿದರ್ಶನಗಳನ್ನ ಅವರ ಜೀವನ ಚರಿತ್ರೆಗಳಲ್ಲಿ ನಾವು ನೋಡ್ತೀವಿ. ಹೇಗೆ ಅಂತ ಹೇಳಿದ್ರೆ, ಭಗವದ್ ರಾಮಾನುಜರು 52 ಕುಟುಂಬವನ್ನ ಮೇಲ್ಕೋಟೆಗೆ ಕರ್ಕೊಂಡು ಬಂದ್ರು. ಯಾವಾಗ ಇದು ಶೆಲ್ವನಾರಾಯಣನ ಪ್ರತಿಷ್ಠೆ ಮಾಡಿದಾಗ ಅದಕ್ಕೆ ಪೂಜೆಗಳನ್ನ ಮಾಡ್ಬೇಕಾಗಿದ್ದಾಗ ಖುದ್ದಾಗಿ ತಾನೇ 3 ದಿವಸ, ಅವರೇ ಸನ್ಯಾಸಿ ಆಗಿದ್ರೆ ಕೂಡ ದೇವಸ್ಥಾನದಲ್ಲಿ ಅವರೇ 3 ದಿವಸ ಪೂರ್ತಿ ಆರಾಧನೆ ಮಾಡಿದ್ದಾರೆ. ಆದ್ರೆ ಅನ್ಕೊಂಡ್ರು, ಇಷ್ಟು ದೊಡ್ಡ ದೇವಸ್ಥಾನ, ಈ ದೇವರಿಗೆ ಅನೇಕ ಕೈಂಕರ್ಯಗಳೆಲ್ಲ ನಡಿಬೇಕಾದ್ರೆ ಹೀಗೆ ಸ್ವಲ್ಪನೇ ಜನ ಇದ್ರಲ್ಲಿ ಸಾಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ಬೇರೆ ಬೇರೆ ಗೋತ್ರದವನ್ನ 52 ಕುಟುಂಬಗಳನ್ನ ಕರ್ಕೊಂಡ್ ಬರ್ತಾರೆ. ಎಲ್ಲಿ ತಮಿಳ್ನಾಡಿಂದ ಕರ್ಕೊಂಡ್ ಬರ್ತಾರೆ ಅಲ್ಲಿಗೆ ಮೇಲ್ಕೋಟೆಗೆ ಕರ್ಕೊಂಡ್ ಬಂದು. ಹೇಗೆ ಕರ್ಕೊಂಡ್ ಬರ್ತಾರೆ ಅಂತ ಹೇಳಿದ್ರೆ, ಅವ್ರಿಗೆಲ್ಲರಿಗೂ ವ್ಯವಸ್ಥೆ ಮಾಡ್ಬೇಕಲ್ಲ. ಬರೀ ಪೂಜೆ ಮಾಡೋರ್ ಮಾತ್ರ ಕರ್ಕೊಂಡ್ ಬಂದ್ಬಿಟ್ರೆ ಅವ್ರಿಗೆ ಫ್ಯಾಮಿಲಿ, ಅವ್ರಿಗೆ ಸಂಸಾರ ಅಂತೆಲ್ಲ ಇರುತ್ತಲ್ಲ, ಅವ್ರಿಗೆ ಕುಟುಂಬ ಸಹಿತ ಕರ್ಕೊಂಡ್ ಬರ್ತಾರೆ. ಯಾರಿಗೂ ಬೇಸರ ಆಗ್ಬಾರ್ದು ಅಂತ ಕುಟುಂಬ ಸಹಿತ ಕರ್ಕೊಂಡ್ ಬಂದು ಅವ್ರಿಗೆ ಅವ್ರ ಮಕ್ಕಳೆಲ್ಲ ಓದ್ತಾ ಇರ್ತಾರಲ್ಲ, ಅವ್ರಿಗೋಸ್ಕರ ಒಂದು ಪಾಠಶಾಲೆಯಲ್ಲಿ ಏರ್ಪಡಿಸ್ತಾರೆ. ಯಾಕಂದ್ರೆ ಈ ಸ್ಥಳಾಂತರ ಆದಾಗ ಯಾವಾಗ್ಲೂ ಅಷ್ಟೇನೆ ಈ ಪಾಠಗಳು ಇದರಲ್ಲಿ ಅವಾಗ ಎಲ್ಲ ಡಿಸ್ಕಂಟಿನ್ಯೂ ಆಗೋಗುತ್ತೆ, ಮಧ್ಯದಲ್ಲಿ ವಿಚ್ಛೇದ ಆಗುತ್ತೆ. ಅವಾಗ ಕುಟುಂಬದಲ್ಲಿ ಇರೋರಿಗೆಲ್ಲ ಸ್ವಲ್ಪ ಅಸಹನೆ, ಸ್ವಲ್ಪ ತೊಂದರೆಗಳೆಲ್ಲ ಆಗುತ್ತೆ. ಯಾರಿಗೂ ಏನೂ ತೊಂದರೆ ಆಗ್ಬಾರ್ದು ಅನ್ನೋದಕ್ಕೋಸ್ಕರ. ಆದ್ರೆ ಆಗಿನ ಕಾಲಕ್ಕೆ ಪಾಠಗಳೆಲ್ಲ ಮನೆ ಮಟ್ಟಕ್ಕೆ ನಡೀತಾ ಇತ್ತು ಅಂತ ಇಟ್ಕೊಳ್ಳಿ, ಮನೇಲೆ ಎಲ್ಲ ಪಾಠಶಾಲೆ ನಂತರ ಇತ್ತು ಆತರ. ಆದ್ರೂ ಕೂಡ ಆ ಮಕ್ಕಳುಗಳಿಗೆಲ್ಲಾನು ಯಾರ್ಯಾರು ಬಂದಿರ್ತಾರೋ ಅವ್ರ ಕುಟುಂಬದ ಮಕ್ಕಳವ್ರಿಗೆಲ್ಲ ಪಾಠಶಾಲೆ ಏರ್ಪಡಿಸಿದ್ರು. ಪಾಠಶಾಲೆ ಏರ್ಪಡಿಸಿ ಸಂಸ್ಕೃತ ಪಾಠಶಾಲೆ ಅವ್ರು ಏರ್ಪಡಿಸಿದ್ದು ಇವತ್ತಿಗೂ ಇದೆ. ಅದು ದೊಡ್ಡ ಲೈಬ್ರರಿ ಆಗಿ, ಅದು ವಿಶೇಷವಾಗಿ ಗ್ರಂಥಾಲಯ ಎಲ್ಲ ಏರ್ಪಡಿಸಿ, ಬಿಡುವಿನ ಕಾಲದಲ್ಲಿ 52 ಕುಟುಂಬದವ್ರಿಗೂ ಸದಾ ಏನು ಕೆಲಸ ಇರೋದಿಲ್ಲ. ಯಾರಿಗಾದ್ರೂ ಸೂತ್ಕ ಬಂದ್ಬಿಟ್ರೆ ಅಥವಾ ಬೇರೆ ಬೇರೆ ಸನ್ನಿಧಿನಲ್ಲಿ ಬೇರೆ ಬೇರೆಯವ್ರು ಕೆಲಸ ಮಾಡ್ತಾ ಇದ್ರೆ ಸೂತ್ಕ ಬಂದ್ಬಿಟ್ರೆ ಒಬ್ರಿದ್ರೆ ಇನ್ನೊಬ್ರು ಮಾಡ್ಬೇಕು ಅಂತ. ಅವಾಗ ಬಿಡುವಿರೋ ಕಾಲದಲ್ಲಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಅಧ್ಯಯನ ಮಾಡ್ಬೇಕು, ಸುಮ್ನೆ ಕುತ್ಕೊಳ್ಬಾರ್ದು ಅಂತ ಗ್ರಂಥಾಲಯ ಏರ್ಪಡಿಸಿ. ನೋಡಿ, ಎಷ್ಟು ಅವ್ರು ತಾನು ಸನ್ಯಾಸಿ ಆಗಿದ್ರೆ ಕೂಡ ಬಾಕಿಯವ್ರ ಬಗ್ಗೆ ಎಷ್ಟೊಂದು ಚಿಂತೆ ಮಾಡ್ತಾರೆ. ಇದನ್ನ ನಾವು ಆಳವಾಗಿ ಇಳಿದು ನೋಡಿದಾಗ ಮಾತ್ರನೇ ಗೊತ್ತಾಗೋದು, ಯಾಕಂದ್ರೆ ಹೇಳಿದ್ರೆ ಗೊತ್ತಾಗೋದಿಲ್ಲ. ಇಷ್ಟೆಲ್ಲ ಏರ್ಪಾಟ್ ಮಾಡ್ತಾ ಇದ್ರು. ಅಷ್ಟೇ ಅಲ್ಲದೇನೆ ಈ 52 ಕುಟುಂಬಗಳಿಗೂ ಸುತ್ತಮುತ್ತಲು ಇರೋಂತ ಎಲ್ಲ ಜಮೀನಲ್ಲಿ ಎಲ್ಲರೂ ಇವನಿಗೆ ರಾಜನಿಗೆ ಹೇಳಿ, ಯಾರಿಗೆ ಬಿಟ್ಟಿದೇವ ಇರ್ತಾನಲ್ಲ, ಅವನು ವಿಷ್ಣುವರ್ಧನ ಆಗಿರ್ತಾನೆ, ಅವನ ಮಗಳ ಬ್ರಹ್ಮರಾಕ್ಷಸನ್ನ ಓಡಿಸಿದಾಗ ಅರ್ಧ ರಾಜ್ಯ ಕೊಡ್ತೀನಿ ಅಂತ ಹೇಳ್ತಾನೆ. ಅರ್ಧ ರಾಜ್ಯ ಏನು ಕೊಡ್ಬೇಡ, ನಾನು ಹೇಳಿದಾಗ ನೀನ್ ಖರ್ಚು ಮಾಡು ಸಾಕು, ದೇವಾಲಯಕ್ಕೆ ಕಟ್ಸು ಅಂತ ಹೇಳಿ ಆ ಸುತ್ತಮುತ್ತಲು ಇದ್ದ ಜಮೀನಲ್ಲೆಲ್ಲ ಕೆಲವರೆಲ್ಲ ಈ ಕುಟುಂಬಗಳಿಗೆ ದತ್ತಿಯಾಗಿ ಬರ್ಸ್ಕೊಡ್ತಾರೆ. ಅಂದ್ರೆ ಬರೀ ದೇವಸ್ಥಾನದಲ್ಲಿ ಏನು ವರಮಾನ ಇಲ್ಲದೆ ಹೋದ್ರು ಆ ಕುಟುಂಬಕ್ಕೆ ಜೀವನೋಪಾಯ ನಡೀತಾ ಇರ್ಬೇಕಲ್ವಾ. ಅವ್ರು ಊಟ ತಿಂಡಿ ಅವ್ರ ಮನೆ ಮಕ್ಕಳಿಗೆ ಎಲ್ಲರಿಗೂ ಆಗ್ಬೇಕಲ್ಲ, ಅದೆಲ್ಲ ನಡೆಯೋ ತರ ಎಲ್ಲ ವ್ಯವಸ್ಥೆ ಮಾಡ್ತಾರೆ. ಇದಕ್ಕೆ ಎಷ್ಟು ಕರುಣೆ ಇದ್ರೆ, ಎಷ್ಟು ಆಳವಾಗಿ ಯೋಚನೆ ಮಾಡಿದ್ರೆ ಮಾತ್ರ ಮಾಡಕ್ಕಾಗತ್ತೆ. ಸುಮ್ಮನೆ ಯಾರನ್ನೋ ಒಬ್ಬರನ್ನ ಕರ್ಕೊಂಬಂದು ಅಲ್ಲಿ ಇಟ್ಬಿಡೋದು, ಅವ್ರಿಗೊಂದ್ 2 ದಿವಸ ಮಾತ್ರ ಚೆನ್ನಾಗಿ ನೋಡ್ಕೊಂಡ್ಬಿಟ್ಟು ಆಮೇಲೆ ಬಿಟ್ಬಿಟ್ರೆ ಏನ್ ಮಾಡ್ತಾರೆ, ಮತ್ತೆ ಬಿಟ್ಟು ಹೊರಟೋಗ್ತಾರೆ. ಅವಾಗ ಈಗ ಭಗವಂತನ ಕೈಂಕರ್ಯ ಏನಾಯ್ತು, ನಡೆಯೋದಿಲ್ಲ, ನಿಂತೋಗುತ್ತೆ. ಅದಕ್ಕೋಸ್ಕರ ಅದನ್ನೆಲ್ಲ ಆಳವಾಗಿ ಯೋಚನೆ ಮಾಡಿ ಅಷ್ಟೂ ಜನಕ್ಕೆ ಎಲ್ಲ ಏರ್ಪಾಟ್ ಮಾಡ್ತಾರೆ. ತಾನು ಸನ್ಯಾಸಿ ಆಗಿದ್ರೆ ಕೂಡ ಬಂದವರಿಗೆ ಅವ್ರಿಗೆ ಏನು, ಅವ್ರ ಕ್ಷೇಮಕ್ಕೆ ಏನ್ ಬೇಕು ಅನ್ನೋದನ್ನ ಯೋಚನೆ ಮಾಡಿ ಮಾಡ್ತಾ ಇದ್ರು. ಅದಕ್ಕೆ ಇಲ್ಲಿ ಕೂರಿಡಿಲೆ ಅಂತ ಹೇಳಿದ್ರೆ ಬಾಯಿನಲ್ಲಿ ಹೇಳಿಕೊಂಡು ಅವ್ರ ಮೇಯ್ಮೆ, ಅವ್ರ ಹಿರಿಮೆ ಹೇಳಿ ಮುಗಿಸೋಕ್ಕೂ ಆಗೋದಿಲ್ಲ, ಹೇಳಕ್ಕೂ ಆಗೋದಿಲ್ಲ ಅಂತ ಹೇಳ್ತಾರೆ. ಮುಂದಿನ ಹಾಡ್ಗೋಣ. ಮುಂದಿನ ಹಾಡಿಗೆ ಕೂರುಂ ಶಮಯಂಗಳಾರುಂ ಕುಲಯ கூறும் சமயங்களாரும் குலையா குலய குவலயத்தே மாறன் பணித்த மறையுணர்ந்தோனே. கூறும் சமயங்களாரும் குலையா குவலயத்தே மாறன் பணித்த மறையுணர்ந்தோனை.
மதியிலேன் தேரும்படி என் மனம் புகுந்தானை. மதியிலேன் தேரும்படி என் மனம் புகுந்தானை. திசையனைத்தும் ஏறும் குணனை. திசையனைத்தும் ஏறும் குணனை. ராமானுஜனை இறைஞ்சினமே. ராமானுஜனை இறைஞ்சினமே. ஊரும் சமயங்களாரும் குலைய குவலயத்தே மாறன் பணித்த மறையுணர்ந்தோனை. மதியிலேயே தேரும்படி என் மனம் புகுந்தானை. திசையனைத்தும் ஏறும் குணனை. ராமானுஜனை இறைஞ்சினமே. கூறும் சமயங்களாரும் குலைய குவலயத்தே மாறன் பணித்த மறையுணர்ந்தோனை. மதியிலேன் தேரும்படி என் மனம் புகுந்தானை. திசையனைத்தும் ஏறும் குணனை. இராமானுஜனை இறைஞ்சினமே. ಕೂರುಂ ಶಮಯಂಗಳಾರುಂ ಅಂತ ಹೇಳಿದ್ರೆ ಬಾಹ್ಯ ಮತಗಳು ಇತ್ತಲ್ಲ, ಈ ಶಮಣರು, ಶಾಕ್ಯರು, ಪಾಶುಪತರು, ಮತ್ತೆ ಉಲೂಕರು, ಚಾರ್ವಾಕರು, ಇವರೆಲ್ಲಾನು ಈ ಸಮಾಜದಲ್ಲಿ ಒಂದು ಕೆಟ್ಟ ಮಾರ್ಗವನ್ನ ಜನಗಳಿಗೆ ತೋರಿಸ್ತಾ ಇದ್ರು. ಅದು ಹಾಗೆ ಹೋಗ್ತಾ ಹೋಗ್ತಾ ಏನಾಗ್ತಿತ್ತು, ಹದಗೆಟ್ಬಿಡ್ತಾ ಇತ್ತು. ಚಾರುವಾಕ ಸಿದ್ಧಾಂತ ಎಲ್ಲ ಏನಂದ್ರೆ ಘೃತಂ ಪಿಬತ್ವ ಋಣಂ ಕೃತ್ವ ಘೃತಂ ಪಿಬ ಅಂತ ಹೇಳೋದು. ಸಾಲನಾದ್ರೂ ಮಾಡಿ ತುಪ್ಪ ಕುಡಿ ಅಂತ. ಸಾಲ ವಾಪಸ್ ಕೊಡ್ಬೇಡ್ವಾ ಅಂದ್ರೆ ಕೊಟ್ರೆ ಕೊಡು ಬಿಟ್ರೆ ಬಿಡು ಏನ್ ಪರವಾಗಿಲ್ಲ ಅಂತ. ಅಯ್ಯೋ ಪಾಪ ಬರಲ್ವಾ ಸಾಲ ತೀರಿಸದೆ ಹೋದ್ರೆ ಅಂದ್ರೆ ಏನ್ ಪಾಪ ಬರುತ್ತೆ, ಎಲ್ಲಿದೆ ನರಕ ಎಲ್ಲಿದೆ ಸ್ವರ್ಗ ಅಂತ ಆ ತರ ಎಲ್ಲ ಜನಗಳಿಗೆ ಹೇಳಿ ಜನಗಳ ಮೊರಾಲಿಟಿ ಇದೆಯಲ್ಲ ಅದನ್ನೆಲ್ಲ ಕೆಡಿಸುವಂತ ಒಂದು ಸಿದ್ಧಾಂತ. ಈ ಮ್ಲೇಚ್ಛ ಧರ್ಮಗಳೆಲ್ಲ ಮಾಡೋದೇ ಅದು. ಅದನ್ನ ಅದಕ್ಕೆ ಏನ್ ಮಾಡಿದ್ರು ಇವರು ಭಾಷೆಕಾರರು ಬೋಧಾಯನ ಸೂತ್ರ, ಬೋಧಾಯನ ವೃತ್ತಿಯನ್ನ ತಗೊಂಡು ಬಂದು ಶ್ರೀ ಭಾಷೆಗೆ ಟಿಪ್ಪಣಿ ಎಲ್ಲ ಬರೆದ ಮೇಲೆ ಮತ ಪ್ರವರ್ತನೆ ಮಾಡಿದಾಗ ಈ ಎಲ್ಲ 6 ಮತಗಳನ್ನು ಖಂಡಿಸ್ತಾರೆ. ಎಲ್ಲ ಕೊಲೆಯ ಎಲ್ಲ ಬಿದ್ದು ಎಲ್ಲ ನಾಶವಾದವು ಅಂತ ತುಂಬಾ ಪ್ರಬಲ ಆಗ್ಬಿಟ್ಟಿತ್ತು. ದಿನೇ ದಿನೇ ಈ ಕನ್ವರ್ಷನ್ ಎಲ್ಲ ಮಾಡ್ತಾರಲ್ಲ ಅದ್ರದ್ದು ತುಂಬಾ ಪ್ರಬಲ ಆಗ್ಬಿಟ್ಟಿತ್ತು. ಅದೆಲ್ಲ ಕೊಲೆಯ. ಇವರ ರಾಮಾನುಜರ ಸಿದ್ಧಾಂತ ಎಲ್ಲಾರ್ಗು ಹೇಳಕ್ ಶುರು ಮಾಡಿದ್ಮೇಲೆ ಅದೆಲ್ಲ ಬೀಳತ್ತು. ಇಲ್ಲಿ ಆತರ ಮಾಡುತ್ತೆ. ಕುವಲಯತ್ತೆ ಅಂತ ಹೇಳಿದ್ರೆ ಭೂಮಿನಲ್ಲಿ ಮಾರನ್ ಪಣಿತ ಮರೆಯುಣೆಂದೋನೆ. ಮಾರನ್ ಅಂತ ಹೇಳಿದ್ರೆ ಈ ಇವರು ತಿರುವಾಳ್ಮೊഴി ಇದೆಯಲ್ಲ, ಮಾರನ್ ಅಂತ ಹೇಳಿದ್ರೆ ಇವರು ನಮ್ಮಾಳ್ವಾರ್. ಅವರು ಬರೆದ ತಿರುವಾಳ್ಮೊഴിಯನ್ನ ಯಾರ ಹತ್ರ, ಅವರು ಕುರಹೆ ಪಿರಾನ್ ಹತ್ರ ವ್ಯಾಖ್ಯಾನ ಬರೆಸ್ತಾರೆ. ಎಲ್ಲರಿಗೂ ಇಟ್ಕೋತಾರ, ಎಲ್ಲರಿಗೂ ಅರ್ಥ ಆಗೋ ತರ ಸರಳವಾದ ತಮಿಳಲ್ಲಿ. ಆಗಿನ ಕಾಂಟೆಂಪ್ರರಿ ತಮಿಳಿಗೆ ಕುರಹೆ ಪಿರಾನ್ ಬರೆದಿದ್ದು ವ್ಯಾಖ್ಯಾನ ಸರಳ ಅಂತಾನೆ ಹೇಳ್ಬೇಕು. ಯಾಕಂದ್ರೆ ನೇರವಾಗಿ ನಮ್ಮಾಳ್ವಾರ ಸುತ್ತಿಗಳನ್ನ ಓದಿದ್ರೆ ಅರ್ಥ ಆಗಲ್ಲ. ಅದಕ್ಕೆ ವ್ಯಾಖ್ಯಾನವನ್ನ ಬರೆಸಿದ್ರು. ಅದಕ್ಕೆ ಅದು ಎಲ್ಲಾರ್ಗೂ ಅರ್ಥ ಆಗೋ ತರ ಬರೆದ್ರು. ನಮ್ಮಾಳ್ವಾರು ಅವತಾರದ ಅವರು ಕೃತಿಗಳನ್ನ ಓದಿದ್ಮೇಲೆ ಎಲ್ಲಾರ್ಗೂ ಚೆನ್ನಾಗಿ ತಿಳಿಯಾಯ್ತು. ಮೊದಲು ಭಗವದ್ ರಾಮಾನುಜರ ಅವತಾರ ಆದ್ಮೇಲೆನೆ ಬಾಹ್ಯ ಪಾಷಂಡ ಮತಗಳನ್ನೆಲ್ಲ ಖಂಡಿಸಿದ್ರು. ಅದಾದ್ಮೇಲೆ ಅವರು ಕೈಗೆತ್ಕೊಂಡಿದ್ ಕೆಲಸ ಅಂತ ಹೇಳಿದ್ರೆ ಶ್ರೀಭಾಷ್ಯವನ್ನ ಬರೆದಿದ್ದು, ಮತ್ತೆ ಈ ಇದಕ್ಕೆ ಭಗವದ್ ವಿಷಯ ಯಾವ್ದೋ ಆರಾಯರ ಪಡಿ ಅದೆಲ್ಲ ಬರ್ಸಿದ್ರಲ್ಲ. ಹಾಗೆ ಇದರಿಂದ ಏನಾಯ್ತು ಅಂತ ಜನಗಳಿಗೆ ಎಲ್ಲ ವಿಷಯ ಗೊತ್ತಾಯ್ತು. ಉಯರ್ನಲಂ ಇದಕ್ಕಿಂತ ಒಂದು ದೊಡ್ಡ ಗತಿ ಇದೆ ನಮ್ಗೆ ಅಂತ ಗೊತ್ತಾಯ್ತು. ಇದು ಎಲ್ಲ ಬರುತ್ತೆ ಅಂತ ಹೇಳಿದ್ರೆ ತಿರುವಾಳ್ಮೊഴിನಲ್ಲಿ ಬರುತ್ತೆ. ನಮ್ಮಾಳ್ವಾರ್ ಹೇಳಿದ್ದು ಉಯರ್ನಲಂ ಉಡಯವರ್ ಯವನವನ್. ಯಾರು ಎಲ್ಲಾರ್ಗೂ ಒಳ್ಳೆ ಉನ್ನತವಾದ ಒಂದು ಪದವಿಯನ್ನು, ಸದಾ ಆನಂದವನ್ನು ಯಾರು ಕರುಣಿಸ್ತಾರೆ ಅಂತ ಒಂದು ಲೋಕ ಇದೆ ಅನ್ನೋದೇ ನಮಗ್ ಗೊತ್ತಿರ್ಲಿಲ್ಲ. ಯಾಕಂದ್ರೆ ನಾವಿರೋದೇ ನಮ್ 30-40 ಸೈಟು, ನಮ್ ಮನೆ ನಾವು ಅಂತ ಇದ್ಬಿಟ್ಟಿದ್ವಿ. ನಮ್ ಸ್ವರೂಪ ಏನು, ನಾವೆಲ್ಲ ಜೀವಾತ್ಮರು, ನಾವೆಲ್ಲ ಪರಮಾತ್ಮನ ಹತ್ರ ಹೋಗ್ಬೇಕು. ಪರಮಾತ್ಮನ ಲೋಕನೇ ಬೇರೆ ಇದೆ. ನಮಗಿಂತ ದೊಡ್ಡವರಾಗಿರೋ ಕೆಲವು ದೇವತೆಗಳಿಗೆ ಅವ್ರಿಗೆ ಬೇರೆ ಬೇರೆ ಲೋಕಗಳಿವೆ. ಆದ್ರೆ ಅವರು ಕೂಡ ನಮ್ ತರನೇ ಒಂದ್ ದಿವಸ ಅಳ್ದೋಗೋರು. ಇಂಥ ವಿಷಯಗಳೆಲ್ಲ ನಮಗೆ ಏನು ಗೊತ್ತೇ ಇರ್ಲಿಲ್ಲ. ಇವೆಲ್ಲಾನು ಅವರ ಕೃತಿಗಳಲ್ಲಿ ನಮ್ಮಾಳ್ವಾರು ಅವರು ತಿಳಿಸ್ಕೊಡ್ತಾರೆ ನಮ್ಗೆ. ಅಷ್ಟೇ ಅಲ್ದೇನೆ ವೈಹುಂಡಂಪುವದ ಮಣ್ಣವರ್ ವಿಧಿಯೇ ಅಂತಾರೆ. ಎಲ್ಲ ಪ್ರತಿಯೊಬ್ಬರಿಗೂ ವೈಕುಂಠಕ್ಕೆ ಹೋಗಕ್ಕೆ ಅಧಿಕಾರ ಇದೆ ಅನ್ನೋದನ್ನ ನಮ್ಮಾಳ್ವಾರು ತಿಳಿಸ್ಕೊಡ್ತಾರೆ.
ಹಾಗೇನೆ ಶ್ರೀಮನ್ ನಾರಾಯಣ ದೊಡ್ಡವನು, ಅವನೇ ಎಲ್ಲದಕ್ಕೂ ಪರಮಾತ್ಮ ಎಲ್ಲರಿಗೂ ದೊಡ್ಡವನು ಅಂತ ಹೇಗೆ ಗೊತ್ತಾಯ್ತು ಅಂದ್ರೆ, ಅವರು ಅದರಲ್ಲಿ ಹೇಳ್ತಾರೆ, ನಾನ್ ಮುಹನ್ ತನ್ನೋಡು ದೇವರ್ ಉಲಹೋಡ್ ಉಯಿರ್ ಪಡೈತ. ನಮ್ಮನ್ನೆಲ್ಲ ಯಾರು ಸೃಷ್ಟಿ ಮಾಡಿದ್ನು ಅಂತ ಹೇಳಿದ್ರೆ, ನಾನ್ ಮುಹನ್ ಚತುರ್ಮುಖ ಬ್ರಹ್ಮ, ರುದ್ರ ಮತ್ತೆ ಇಂದ್ರಾದಿಗಳನ್ನ ಯಾರು ಸೃಷ್ಟಿ ಮಾಡಿದ್ನೋ ಅವನೇ ನಮ್ಮನ್ನು ಸೃಷ್ಟಿ ಮಾಡ್ದ. ಎಲ್ಲರಿಗೂ ಜೀವಾತ್ಮ ಇದೆಯಲ್ಲ, ಅವ್ರ ಜೀವಾತ್ಮಗಳನ್ನು ಅವನೇ ಸೃಷ್ಟಿ ಮಾಡ್ದ. ಇಂಥ ವಿಷಯವೆಲ್ಲ ತಿರುವಾಳ್ಮೊழிನಲ್ಲಿ ನಮಗೆ ಚೆನ್ನಾಗಿ ತಿಳಿದು ಬರುತ್ತೆ. ಇದನ್ನ ನಮಗೆ ಅರ್ಥ ಆಗೋ ತರ ನಮ್ವರೆಗೂ ಸಂಗತಿಗಳೆಲ್ಲ ಬರೋ ತರ ಮಾಡಿದವರು ಭಗವದ್ ರಾಮಾನುಜರು. ಇದು ತೆನ್ ಕುರುಹೈ ಪಿಳ್ಳಾನ್ ಅವರನ್ನ ಕರೆಸಿ ಆಳವಂದರ್ ಹೇಳಿದ್ರಲ್ಲ 3 ವಿಷಯಗಳು, ಅದ್ರಲ್ಲಿ ಇದು ಒಂದು ಭಗವದ್ ವಿಷಯ ಅಂತ. ಯಾರ ಇರಪಡಿಯನ್ನ ಮೊದಲು ಬರೆಸಿದವರೇ ಭಗವದ್ ರಾಮಾನುಜರು. ಈ ಬರೀ ಅಜ್ಞಾನಕ್ಕೆ ಬೀಡಾಗಿದ್ದ ಈ ನನ್ನ ಹೃದಯದಲ್ಲಿ, ಇದು ತಿರುವರಂಗ ತಮೋದರನಾಥ್ ಹೇಳುವಂಥದ್ದು, ಅಜ್ಞಾನಕ್ಕೆ ಬೀಡಬಾರ್ದು ನನ್ನ ಹೃದಯದಲ್ಲಿ ಬಂದು ನೆಲೆಸಿದ್ರು. ಏನೇನೂ ಗೊತ್ತಿರ್ಲಿಲ್ಲ, 0 ನಾಲೆಜ್ ಅಂತ ಇಟ್ಕೊಳ್ಳಿ, ಅಲ್ಲಿ ಬಂದು ಕೂತ್ಕೊಂಡ್ರಂತೆ. ಇವರ ಕೀರ್ತಿ ಎಲ್ಲಾ ದಿಕ್ಕಲ್ಲೂ ಹರಡುತ್ತೆ, ಇವರನ್ನೇ ನಾನು ಆಶ್ರಯಿಸ್ತೇನೆ ಅಂತ. ಇದು ಮದಿಗಿಲೆ ಅಂದ್ರೆ ನನಗೆ ಏನೂ ಬುದ್ಧಿ ಇಲ್ಲ ಅಂತ. ಮದಿ ಅಂದ್ರೆ ಮತಿ ಅಂತ. ನನಗೇನು ತಿಳಿದಿರ್ಲಿಲ್ಲ ಈ ವಿಷಯಗಳೆಲ್ಲಾನು. ನಾನು ಕೂಡ ತೇರೊಂಬಡಿ, ನಾನು ಕೂಡ ಉಜ್ಜೀವನ ಆಗೋ ತರ ಎನ್ಮನಂಪು ಹೊಂದ, ನನ್ನ ಮನಸ್ಸೊಳಗೆ, ನನ್ನ ಹೃದಯದೊಳಗೆ ಸೇರ್ಕೊಂಡ್ಬಿಟ್ನಲ್ಲ. ಇವನ್ ಯಾರಪ್ಪ ಅಂದ್ರೆ ದಿಶೆಯನೈತುಂ ಏನು ಗುಣನೆ, ಎಲ್ಲಾ ದಿಕ್ಕಲ್ಲೂ ಇವನ ಕೀರ್ತಿ ಹರಡುವಂಥದ್ದು. ರಾಮಾನುಜನೈ ಇರೇಂಜಿನಮೇ, ಎಲ್ಲರೂ ಬನ್ನಿ ನಾವು ರಾಮಾನುಜರಿಗೆ ನಮಸ್ಕಾರ ಮಾಡೋಣ, ಅವರಿಂದ ನಮಗೆ ಎಲ್ಲ ಒಳ್ಳೇದಾಗುತ್ತೆ ಅಂತ ಇವರು ಕರೀತಾರೆ. ಮುಂದಿನ ಹಾಡುಗೋಣ. இறைஞ்சப்படும் பரன் ஈசன் அரங்கனென்று, இறைஞ்சப்படும் பரன் ஈசன் அரங்கனென்று, உலகத்தரம் செப்பும் அண்ணல்லி ராமானுஜன், இவ்வுலகத்து அறம் செப்பும் அண்ணல்லி ராமானுஜன், என்னொரு வினையின் திறம் சத்திரவும் பகலும் விடாது, ಎಂತನ್ ಚಿಂತೆಯುಳ್ಳೆ, ಎಷ್ಟಕ್ಕೆ ನಿಲ್ಸ್ಕೋತೀನಿ. ಎನ್ನೂರು ವಿನಗೇನ್ திறம் சத்திரவும் பகலும் விடாது, என்னரு வினையின் திறம் செற்று இரவும் பகலும் விடாது, எந்தன் சிந்தையுள்ளே நிறைந்தொப்பரவிருந்தான் எனக்காரும் நிகரில்லையே, இறைஞ்சப்படும் பரன் ஈசன் அரங்கனென்று, இவ்வுலகத்து அறம் செப்பும் அண்ணலி ராமானுஜன், என்னருவினையின் திறம் சத்திரவும் பகலும் விடாது, எந்தன் சிந்தையுள்ளே நிறைந்தொப்பரவிருந்தான் எனக்காரும் நிகரில்லையே. இறைஞ்சப்படும் பரன் ஈசன் அரங்கனென்று, இவ்வுலகத்து அறம் செப்பும் அண்ணலி ராமானுஜன், என்னரு வினையின் திறம் செற்று இரவும் பகலும் விடாது, எந்தன் சிந்தையுள்ளே நிறைந்தொப்பரவிருந்தான் எனக்கு ஆரும் நிகரில்லையே. ಸರ್ವಶೇಷಿಯಾದವನು ಅಂದ್ರೆ ಎಲ್ಲರಿಂದನೂ ಕೈಂಕರ್ಯ ಸ್ವೀಕರಿಸಲ್ಗೆ ಯೋಗ್ಯನಾದವನು ಅಂತ, ಎಲ್ಲರೂ ಅವನಿಗೆ ಕೈಂಕರ್ಯ ಮಾಡ್ಬೇಕಾಗಿರೋಂಥವ್ರು ಅಂತ ಅರ್ಥ. ಸರ್ವಶೇಷಿಯಾದವನು ಈ ಜಗತ್ತಲ್ಲಿ ಎಲ್ಲಾರ್ಗೂ ಒಡೆಯನಾಗಿದ್ದಾನಂತೆ. ಯಾರಿಗೆಲ್ಲ ಒಡೆಯನಾಗಿದೆ ಅಂದ್ರೆ ಬ್ರಹ್ಮ, ರುದ್ರ, ಇಂದ್ರ ಎಲ್ಲರಿಗೂ 33 ಕೋಟಿ ದೇವತೆಗಳು ಸಹ ಸೇರಿ ಎಲ್ಲ ಚೇತನ ಅಚೇತನಗಳಿಗೂ ಅವನೇ ಒಡೆಯನಾಗಿದ್ದಾನೆ. ಆ ತರ ಒಂದು ಪರದೈವನಾದವನು ಎಲ್ಲಿದ್ದಾನೆ ಅಂದ್ರೆ ಶ್ರೀರಂಗದಲ್ಲಿ ವಿಜಯ ಮಾಡಿಸಿದಾನೆ ಅಂತ. ಶ್ರೀರಂಗ ಕ್ಷೇತ್ರದಲ್ಲಿ ಶ್ರೀರಂಗನಾಥನಲ್ಲಿ
ಎಲ್ಲರಿಗೂ ಸುಲಭವಾಗಿ ಸಿಗುವಂತೆ ಅಲ್ಲಿ ಕೂತ್ಕೊಂಡಿದ್ದಾನೆ ಅಂತ. ಇದನ್ನ ಮನದಟ್ಟಾಗಿ ನಮ್ಗೆ ಹೇಳಿದವರು ಯಾರಪ್ಪ ಅಂತಂದ್ರೆ ಭಗವದ್ ರಾಮಾನುಜರು. ಈ ಭಗವದ್ ರಾಮಾನುಜರಲ್ಲಿ ಬಲ್ಕೊಂಡಿದಾರಲ್ಲ ಈ ದೇವ್ರು ಸಾಕ್ಷಾತ್ ಶ್ರೀಮನ್ ನಾರಾಯಣ. ಅವನು ನಾರಾಯಣ ಯಾರಪ್ಪ ಅಂತ ಹೇಳಿದ್ರೆ ಜಗತ್ತಿನಲ್ಲಿ ಎಲ್ಲಕ್ಕೂ ಒಡೆಯನಾದವನೇ ಅವನೇ ಅಂತ ಹೇಳಿದವರು ಭಗವದ್ ರಾಮಾನುಜರು. ಬೇರೆ ಯಾರಿಂದಲೂ ಹೋಗ್ಲಾಡ್ಸಕ್ ಆಗದೆ ಇರೋಂತ ನನ್ನ ಪಾಪದ ರಾಶಿ ಯಾರು ಇದೆಲ್ಲ ಹೇಳೋದು ತಿರುವರಂಗ ತಮ್ಮದನಾರ್. ಈ ಹಾಡೇನೆ ಪೂರ್ತಿ ತಿರುವರಂಗ ತಮ್ಮದನಾರೇ ಹೇಳ್ತಾ ಇರೋದು. ಆ ಭಾವನೆ ನಮ್ಗೆ ಯಾವಾಗ್ಲೂ ಇರ್ಬೇಕು ಒಂದ್ ಸೈಡ್ ಅಲ್ಲಿ. ಈ ನನಗೆ ಬೇರೆ ಯಾರಿಂದಲೂ ಹೋಗ್ಲಾಡ್ಸಕ್ ಆಗದೆ ಇರುವಂತ ಒಂದು ಪಾಪ ರಾಶಿಯನ್ನು ನಾನು ಮಾಡಿ ಕೂತ್ಕೊಂಡಿದ್ದೆ. ಸಾಕ್ಷಾತ್ ಆಚಾರ್ಯರಿಗೆ ವಿಷ ಹಾಕೋ ಒಂದು ಪಿತೂರಿ ಮಾಡಿದ್ರಲ್ಲ ಇವ್ರು, ಹೇಗೋನು ನಾಶಪಡಿಸಿದವರು ರಾಮಾನುಜರು. ಅದನ್ನೆಲ್ಲ ನಾಶಪಡಿಸಿದವರು ಭಗವದ್ ರಾಮಾನುಜರು. ಹಗಲಿನ್ನು ಅಂತ ಅನ್ನದೆ ನಿತ್ಯವೂ ನನ್ನ ಹೃದಯದಲ್ಲಿ ಸದಾ ನೆಲೆಸಿದಾರಂತೆ ಅವರು ಭಗವದ್ ರಾಮಾನುಜರು. ಒಂದು ಕ್ಷಣ ಯಾವಾಗ್ಲಾದ್ರೂ ಅಟ್ ರ್ಯಾಂಡಮ್ ನೀವು ತಿರುವರಂಗ ತಮ್ಮನ ಎಬ್ಸ ಕೇಳಿದ್ರೆ ಅವ್ರ ಹೃದಯದಲ್ಲಿ ಭಗವದ್ ರಾಮಾನುಜರು ಅಲ್ಲಿ ಇರ್ತಾರೆ. ಯಾವಾಗ್ಲೂ ಅವರನ್ನೇ ಚಿಂತೆ ಮಾಡ್ತಾ ಇರ್ತಾರೆ ಅಂತ. ಅಷ್ಟರವರೆಗೆ ಅವರು ನೆಲೆಸಿ ಅವರನ್ನ ಗೆದ್ದಿದ್ದಾರೆ ಅಂತ, ನನ್ನನ್ನ ಗೆದ್ದಿದ್ದಾರೆ ಅಂತ. ಅವ್ರು ಈಗ ಇರುವಿಕೆ ಹೋಲಿಕೆ ಇಲ್ಲದಂತಾಗಿದೆ. ಅಂದ್ರೆ ಅವ್ರು ಇದಾರಲ್ಲ ಅಲ್ಲಿ, ಹೇಗೆ ಏನು ಅಂತ ಹೇಳಿ ನನಗೆ ಹೇಳಕ್ಕೆ ಆಗಲ್ಲ. ಯಾಕಂದ್ರೆ ಒಂದು ವಿಲಕ್ಷಣವಾದ ಕೃಪಾಳು ಭಗವದ್ ರಾಮಾನುಜರು, ವಿಲಕ್ಷಣವಾದ ಕೃಪಾಳು. ಅವರಲ್ಲಿ ಬಂದ ಮೇಲೆ ಎಂಥ ಒಂದು ನೆಮ್ಮದಿ ನನಗೆ ಸಿಕ್ಕಿದೆ ಅಂತ ಅಂದ್ರೆ ಹೇಳಕ್ ಆಗೋದಿಲ್ಲ ನನಗೆ ಅಂತ ಅವ್ರು ಹೇಳ್ತಾರೆ. ಅವರ ದಯೆಗೆ ಪಾತ್ರನಾದ ನನಗ್ ಮಾತ್ರ ಸಮಾನರು ಯಾರು ಹೇಳಿ, ನನ್ನ ಬಿಟ್ರೆ ಯಾರು ಇಲ್ಲ ಅಂತ. ಯಾಕಂದ್ರೆ ಅವ್ರ ದಯೆ ನನಗ್ ಸಿಕ್ತಲ್ಲ, ಅವ್ರ ದಯೆ ನನಗೆ ಸಿಕ್ಕಿದೆ, ನನ್ನ ಸಮಾನರು ಯಾರು ಅಂತ ಹೇಳಿ ಜಂಬದಿಂದ ತಿರುವರಂಗ ತಮ್ಮದನ್ನ ಹೇಳ್ಕೊಳ್ತಾರೆ. ಈ ಇರೈಂಜಪ್ಪಡು ಈಶನ್ ಪರನ್ ಅಂತ ಇದೆಯಲ್ಲ, ಇಲ್ಲೇನೆ ನಮಗೆ ಸರ್ವಶೇಷಿತ್ವ ಅಂದ್ರೆ ಏನು ಅಂತ ತಿಳಿಸ್ಕೊಳ್ತಾರೆ. ಇಲ್ಲಿ ಇರೈಂಜಪ್ಪಡು ಅಂದ್ರೆ ಶರಣ್ಯನಾದನು, ಎಲ್ಲಾರು ನಮಸ್ಕಾರ ಮಾಡ್ಬೋದು. ಇವಾಗ ಒಂದು ಗುಂಪಲ್ಲಿ ಚಿಕ್ಕವರು ದೊಡ್ಡವರು ಎಲ್ಲ ಇರ್ತಾರೆ ಅಂತ ಇಟ್ಕೊಳ್ಳಿ. ವಯಸ್ಸಿನಲ್ಲಿ ಚಿಕ್ಕವರು ದೊಡ್ಡವರು ಎಲ್ಲ ಇದ್ದಾಗ ಯಾರೋ ನಮಸ್ಕಾರ ಮಾಡ್ಬೇಕಾದ್ರೆ ಒಬ್ರು ಹೇಳ್ತಾರೆ, ಇಲ್ಲ ನಾನು ನಿನ್ಗಿಂತ ಚಿಕ್ಕವನು, ನನಗೆ ನಮಸ್ಕಾರ ಮಾಡ್ಬೇಡ ಅಂತಾರೆ. ಹಾಗೆ ಆತರ ಒಬ್ರಿಗೊಬ್ರು ಎಲ್ಲಾರ್ಗೂ ನಮಸ್ಕಾರ ಮಾಡ್ತಾರೆ. ಒಂದು ಗುಂಪಲ್ಲಿ ಎಲ್ಲಾರು ಒಬ್ರಿಗೆ ನಮಸ್ಕಾರ ಮಾಡ್ಬೋದು ಅಂತ ಹೇಳಿದ್ರೆ ಅವ್ರು ಎಲ್ಲಾರ್ಗಿಂತ ಹಿರಿಯರು, ಎಲ್ಲಾರ್ಗಿಂತ ದೊಡ್ಡವರು ಆಗಿರ್ಬೇಕು. ಆ ತರ ಆ ದೇವರುಗಳ ಗುಂಪಲ್ಲೆಲ್ಲ ಎಲ್ಲಾರು ನಮಸ್ಕಾರ ಮಾಡತಕ್ಕಂಥವ್ರು ಯಾರಪ್ಪ ಅಂತ ಹೇಳಿದ್ರೆ ಅದೇನೆ ಇರೈಂಜಪ್ಪಡು ಪರಮಾತ್ಮ, ಈಶನ್, ಅರಂಗನ್ ಅವನೇ ಅಂದು. ವಿಭೀಷಣ ಬಂದು ರಾಮಾಯಣದಲ್ಲಿ ಶರಣಾಗತಿ ಮಾಡ್ಕೊಳ್ಬೇಕಾಗಿ ಬಂದಾಗ್ಲೂ ಅಷ್ಟೇನೆ ಸರ್ವಲೋಕ ಶರಣ್ಯಾಯ ರಾಘವಾಯ ಮಹಾತ್ಮನೆ ಅಂತಾನೆ ಹೇಳೋದು. ಸರ್ವಲೋಕ ಶರಣ್ಯ ಯಾವುದು? ಎಷ್ಟೊಂದು ಲೋಕ ಇದೆ, 14 ಲೋಕಗಳಿದೆ. ಎಲ್ಲ ಅತಳ ಸುತಲ ಪಾತಾಳ ರಸಾತಳ ತಲಾತಲ ಅಂತೆಲ್ಲ ಕೆಳಗಡೆ 7, ಮೇಲ್ಗಡೆ ಭೂ ಸುವಹ ಮನಃ ಜಪಃ ಸತ್ಯಲೋಕ ಅಂತ ಎಲ್ಲ ಮೇಲ್ಗಡೆ 7 ಲೋಕಗಳಿದೆ. ಎಲ್ಲಾ ಲೋಕದಲ್ಲಿ ಇರೋರ್ಗುನು ಸರ್ವಲೋಕ ಶರಣ್ಯ, ಎಲ್ಲಾರು ನಮಸ್ಕಾರ ಮಾಡ್ತಕ್ಕವ್ರೆ ಅವರನ್ನ. ಅದಕ್ಕೆ ಇದನ್ನೇ ಇವರು ಹೇಳ್ತಾರೆ ಆಳ್ವಾರ್ಗೆ, ನಾಯಕನ್ ಮುಳು ಉಲಹಕ್ಕುಂ ನಾದನ್ ಅಂತ ಹೇಳ್ತಾರೆ. ನಾಯಕ ಇವನೇ, ಮುಳು 7 ಉಲಹಕ್ಕುಂ, 7 ಉಲಕ ಅಂದ್ರೆ ಮೇಲೆ 7 ಕೆಳಗೆ 7, ಎಲ್ಲಾ ಲೋಕಕ್ಕೂ ಅವನೇ ನಾಯಕ ಅಂತ. ಮುಳು ಉಲಹಂ ತುನಾಯಕನ್, ಇದು ತಿರುವಾಮುಳಿ 6ನೇ ದಶಕದಲ್ಲಿ ಬರುತ್ತೆ ನಮ್ಗೆ. ಅದು ನಮ್ಮಾಳ್ವಾರ್ ಕೂಡ ಹೇಳಿದ್ದಾರೆ. ಈ ಇರೈಂಜಪ್ಪಡು ಅನ್ನೋ ಈ ವಿಷಯದಲ್ಲೇನೆ ಈಶನ್, ಅರಂಗನ್ ಇವೆಲ್ಲಾನು ಪರ, ವಿಭವ, ವ್ಯೂಹ, ಅರ್ಚ, ಅಂತರ್ಯಾಮಿಯನ್ನು ಚೆನ್ನಾಗಿ ನಮಗೆ ಗುರುತಿಸ್ಕೊಟ್ಟಿದ್ದಾರೆ. ಇರೈಂಜಪ್ಪಡು ಎಲ್ಲಾರು ಹೋಗಿ ನಮಸ್ಕಾರ ಮಾಡಕ್ಕಾಗತ್ತೆ ಅಂದ್ರೆ ಎಲ್ಲಾರು ಎಲ್ಲಿ ಹೋಗಿ ನಮಸ್ಕಾರ ಮಾಡಕ್ಕಾಗತ್ತೆ? ವೈಕುಂಠಕ್ಕೆ ಹೋಗಕ್ಕಾಗಲ್ಲ. ಯಾರಿಗೆ ಮೋಕ್ಷ ಸಿಕ್ಕಿರುತ್ತೋ ಅವ್ರು ಮಾತ್ರ ಹೋಗ್ಬೋದು. ಇರೈಂಜಪ್ಪಡು ಅಂತ ಹೇಳಿದಾಗ ವ್ಯೂಹದಲ್ಲಿರೋ ವಾಸುದೇವ ಎಲ್ಲಾರು ನಮಸ್ಕಾರ ಮಾಡ್ಬೋದು, ಎಲ್ಲಾ ದೇವತೆಗಳು ಹೋಗ್ಬೋದು, ಅಲ್ಲಿ ಹೋಗಕ್ ಆಗತ್ತೆ. ಅದು 107ನೇ ದಿವಿದೇಶ. ಅದು ಎಲ್ಲಾರು ಹೋಗಿ ಅಲ್ಲಿ ಬೇಕಾದ್ರೆ ನಮಸ್ಕಾರ ಮಾಡ್ಬೋದು. ಅದಕ್ಕೆ ಇರೈಂಜಪ್ಪಡು ಅಂತ ಹೇಳಿದ್ರೆ ವ್ಯೂಹದಲ್ಲಿರೋ ವಾಸು. ಪರನ್ ಅಂತ ಹೇಳಿದ್ರೆ ಪರವಾಸುದೇವ, ವೈಕುಂಠದಲ್ಲಿ ಅವನು. ಈಶನ್ ಎಲ್ಲದಕ್ಕೂ ಒಡೆಯಾಗಿದ್ದಾನಲ್ಲ, ಚೇತನ ಅಚೇತನಕ್ಕೆ ಅಂತರ್ಯಾಮಿ ಆಗಿರೋ ಅದು ಅಂತರ್ಯಾಮಿ ದೇವ್ರು. ಅದನ್ನ ಅರಂಗನ್ ಅಂತ ಹೇಳಿದ್ರೆ ಅರ್ಚಾಮೂರ್ತಿ ಅಂತ ಅವಾಗ ಅದನ್ನ ಹೇಳಿದ್ರು. ಇಲ್ಲಿ ಅರಂ ಶೆಪ್ಪುಂ ಮಣ್ಣಲಿ ರಾಮ, ಅರಂ ಅಂತ ಹೇಳಿದ್ರೆ ಧರ್ಮ. ಈ ರಾಮೋ ವಿಗ್ರಹವಾನ್ ಧರ್ಮ, ಕೃಷ್ಣನ್ ಧರ್ಮಂ ಸನಾತನಂ ಅಂತ ಹೇಳ್ತೀವಲ್ಲ, ಇದು ಈ ಧರ್ಮದ ರೂಪದಲ್ಲಿ ಇರುವಂತ ರಾಮ ಕೃಷ್ಣ ಇವರು ಅದನ್ನ ಇಲ್ಲಿ ಹೇಳೋಂತ. ಇಲ್ಲಿ ಅದು ವಿಭವ ಅವತಾರ, ರಾಮಕೃಷ್ಣರಾಗಿ ವಿಭವ ಅವತಾರದಲ್ಲಿ ಬರ್ತಾರಲ್ಲ ಆತರ ಪರ, ವಿಭವ, ವ್ಯೂಹ, ಅರ್ಚ, ಅಂತರ್ಯಾಮಿ 5 ತರ ದೇವರುಗಳನ್ನು ಇರೈಂಜಪ್ಪಡು ಅಂತ ತೋರಿಸ್ಕೊಡ್ತಾರೆ ನಮ್ಗೆ ಇಲ್ಲಿ ತುಂಬಾ ಚೆನ್ನಾಗಿ. ಮುಂದಿನ ಹಾಡು ಹೋಗೋಣ.
ಏನಕ್ಕಾರುಣ್ಣಿಹರಿಲ್ಲ ಅದ ಹೇಳಿದ್ನಲ್ಲ, ನನಗೆ ಅನುಗ್ರಹ ಮಾಡಿದ್ಮೇಲೆ ನನಗೆ ಎಂತ ಒಂದು ಜಂಬ ಬರ್ತಾ, ಐ ಆಮ್ ವೆರಿ ಪ್ರೌಡ್ ಅಂತ ಹೇಳ್ಕೊಳ್ತೀವಲ್ಲ, ಆತರ ನನಗೆ ತುಂಬಾ ಜಂಬ. ಯಾಕಂದ್ರೆ ಭಗವದ್ ರಾಮಾನುಜರಿಗೆ ನನ್ನ ಮೇಲೆ ದಯ ಬಂದಿದೆಯಲ್ಲ, ಅದು ಒಂದು ದೊಡ್ಡ ವಿಷಯ ಅಂತ. ಮುಂದಿನ ಹಾಡು. நிகரின்றி நின்றவன் நீஷதைக்கு நிகரின்றி நின்ற என் நீஷதைக்கு நின்னருளின் கணன்றி புகழொன்றுமில்லை அருள் கொம்மகுதே புகழ். நின்னருளின் கடன்றி புகழொன்றுமில்லை அருட்கும் அகுதே புகழ். உண்மையிலோர் பகரும் பெருமை ராமானுஜா, உண்மையிலோர் பகரும் பெருமை ராமானுஜா, இனி நாம் பழுதே அகலும் பொருளன். இனி நாம் பழுதே அகலும் பொருளென். பயனிருவோமுக்கான பின்னே பயனிருவோமுக்குமான பின்னே. நிகரின்றி நின்றவன் நீஷதைக்கு நின்னருளின் கணன்றி புகழொன்றுமில்லை அருள் கொம்மகுதே புகழ். உண்மையிலோர் பகரும் பெருமை ராமானுஜா, இனி நாம் பழுதே அகலும் பொருளன் பயனிருவோமக்கான பின்னே. நிகரின்றி நின்ற என் நீஷதைக்கு நின்னருளின் கணன்றி புகழொன்றுமில்லை. நின்னருளின் கணன்றி புகழொன்றுமில்லை அருட்கும் அகுதே புகழ். உண்மையிலோர் பகரும் பெருமை ராமானுஜா, இனி நாம் பழுதே அகலும் பொருளென் பயன் இருவோமுக்குமான பின்னே. ನಿಹರಿನ್ರಿ ನಿಂದ್ರವನ್ ನೀಷದೈಕ್ ತನಕ್ತಾನೆ ನೈಚಾನುಸಂಧಾನ ಮಾಡ್ಕೊಳ್ತಾರೆ. ಅಂದ್ರೆ ಅದು ಇದ್ದಿದ್ ವಿಷಯನೇ. ಯಾಕೆ ಅಂದ್ರೆ ಎಂತ ದುರಹಂಕಾರಿಯಾಗಿದ್ದೆ ಅಂತ ಹೇಳಿದ್ರೆ, ನನ್ನ ಸಮ ಯಾರೂ ಇಲ್ಲ ಅಂತ ಮರೀತಾ ಇದ್ದೆ. ಭಗವದ್ಗೀತೆನಲ್ಲಿ ಒಂದ್ ಕಡೆ ಬರುತ್ತೆ ನೋಡಿ, ಆಡ್ಯೋಭಿಜನವಾನಸ್ಮಿ ಕೋನ್ಯೋಸ್ತಿ ಸದೃಶೋಮಯ. ನನ್ ಬಿಟ್ರೆ ಯಾರು ಇಲ್ಲ, ನಾನೇ ಬುದ್ಧಿವಂತ, ನಾನೇ ಹಣವಂತ, ನಾನೇ ತುಂಬಾ ಸುಂದರವಾಗಿದ್ದೀನಿ. ಇದೆಲ್ಲ ಮದಗಳು ಬರುತ್ತಲ್ಲ, ಆ ಮದಗಳಿಂದ ಕುಲ ಮದ, ಧನ ಮದ, ಐಶ್ವರ್ಯ ಮದ, ಸೌಂದರ್ಯ ಮದ, ಮತ್ತೆ ಇದು ಯಾವ್ದಪ್ಪ ಓದ್ಕೊಂಡಿರೋವಂಥದ್ದು, ಅದು ಎಲ್ಲಾನು ಪ್ರತಿಯೊಂದು ಎಲ್ಲ ಮದಾನೆ. ಅದಕ್ಕೆ ಆಡ್ಯೋಭಿಜನವಾನಸ್ಮಿ, ನನ್ನ ಬಿಟ್ರೆ ಯಾರು ಇಲ್ಲ ಅಂತ, ಕೋನ್ಯೋಸ್ತಿ ಸದೃಶಮಯ, ನನಗ್ ಸಮ ಯಾರಿದ್ದಾರೆ ಅಂತ ಹಾಗೆ ಮೆರಿತಾ ಇದ್ದೆ ನಾನು. ತಿರುವಾಳ್ಮೊழிನಲ್ಲಿ ಹೇಳಿದೆ, ನೀಶನೇ நிறைவொன்று நிலே என் உந்தன் பாசம். ಅದರಲ್ಲಿ ತಿರುವಾಮೊழிನಲ್ಲಿ ಕೂಡ ಹಾಗೇನೆ, ನೀಶನೇ நிறைவொன்று நிலேன் ಎಂತನ್ ಪಾಶಂ ಕಣ್ವೈತ ಅಂತ, ನನ್ನ ಮೇಲೆ ನೀನು ಅಷ್ಟು ಅನುಗ್ರಹ ಮಾಡ್ತಿದ್ದೀನಿ, ನನ್ನಂತ ನೀಚ ಯಾರು ಇಲ್ಲ. நிறைவொன்று நிலேன், ಅದು ಹೋಲಿಕೆನೇ ಇಲ್ಲ, ಆ ತರ ಒಂದು ನೀಚ ನಾನು ಅಂತ. ಅದೇ ತರ ಅನೇಕ ಕಡೆ ಎಲ್ಲ ಆಳ್ವಾರುಗಳು ಹಾಡೋದೇ ಅದೇನೆ, ಎಲ್ಲ ನೈಚಾನುಸಂಧಾನ ಮಾಡ್ಕೊಳ್ತಾರೆ. புகழொன்றில்ல ಅಡಿಗೆ ಉನ್ನಡಿಕೆ ಅಮರ್ந்து ಪುಹುಂದೇನೆ. ಅದು ಪುಹಲಲ್ಲ, ನನಗೆ ಬೇರೆ ಯಾವುದು ಇದೇ ಇಲ್ಲ, ಗತಿನೇ ಇಲ್ಲ, ನಿನ್ನ ಪಾದವೇ ಗತಿ. ನಿನ್ನ ಪಾದ ಕೆಳಗಡೆ ಬಿದ್ದು ನಾನು ನಮಸ್ಕಾರ ಮಾಡಿ ಶರಣಾಗ್ತೀನಿ ಅಂತ. ಅದೇ ತರ ಇದರಲ್ಲಿ ವೇದಾಂತ ದೇಶಕರು ಹೇಳ್ತಾರೆ, ಅಪರಾಧ ಗಣೈರ ಪೂರ್ಣ ಕುಕ್ಷಿ ಕಮಲಾಕಾಂತ ದಯೇ ಕಥಂಭವಿತ್ರಿ. ಇದು ದಯಾಶತಕದಲ್ಲಿ ವೇದಾಂತ ದೇಶಕರು, ಅಪರಾಧ ಮಾಡೋದ್ರಲ್ಲಿ ನಾನು ತುಂಬಾನೇ ನಿಷ್ಣಾತ. ನನ್ನನ್ನ ನೀನ್ ತಗೊಳ್ದೆ ಹೋದ್ರೆ ಅಪೂರ್ಣ ಕುಕ್ಷಿ ಆಗ್ಬಿಡ್ತೀಯ. ನೀನ್ ಬೇರೆಯವ್ರದ್ದು ಯಾರ್ಯಾರ್ದೋ ಅಪರಾಧಗಳನ್ನ ನುಂಗಿದ್ರು ನಿನ್ ಹೊಟ್ಟೆ ತುಂಬಲ್ಲ, ನನ್ನ ಅಪರಾಧ ನುಂಗಿದ್ರೆ ಮಾತ್ರನೇ ನೀನ್ ಹೊಟ್ಟೆ ತುಂಬತ್ತೆ ಅಂತ. ಕಥಂ ಪವಿತ್ರಿ ಕಮಲಾಕ ಅಂತ, ನೀನು ಬೇರೆಯವ್ರ ಪಾಪಗಳನ್ನ ಮಾತ್ರ ತಗೊಂಡು ನನ್ನ ಬಿಟ್ಬಿಟ್ರೆ
ನಿನಗೆ ಹೇಗೆ ಅದು ಹೊಟ್ಟೆ ತುಂಬುತ್ತೆ ಅಂತ. ಅದೇ ತರ ಅಹಮಸ್ತ್ಯಪರಾಧ ಚಕ್ರವರ್ತಿ ಕರುಣೇಶು ಚ ಸಾರ್ವಭೌಮ, ಅವನು ಭಗವಂತ ಸಾರ್ವಭೌಮ ಕರುಣೆನಲ್ಲಿ, ನಾನು ಅಪರಾಧ ಮಾಡೋದ್ರಲ್ಲಿ ಚಕ್ರವರ್ತಿ. ಇದನ್ನ ಇದರಲ್ಲಿ ದಯಾ ಶತಕದಲ್ಲಿ ಹೇಳ್ತಾರೆ. ಇದೇ ತರ ಆ ಅರುಳುಕ್ಕು ಅಹದೇ ಪುಹಲ್, ಭಗವಂತ ಯಾರಪ್ಪ ಅಂತ ಹೇಳಿದ್ರೆ ಕೃಪೆಗೆ ಮನೆಯಾಗಿರುವಂತಾನೆ ಭಗವಂತ. ಅವನ ಯಾರು ನಮ್ಮ ಮೇಲೆ ಕೃಪೆ ತೋರಿಸ್ತಾರೋ ಅಲ್ಲಿ ಹೋಗಿ ನಾವು ಶರಣಾಗಕ್ಕೆ ಆಗತ್ತೆ ಹೊರತು, ಕೃಪೆ ಇಲ್ಲದವನ ಹತ್ರ ಐಶ್ವರ್ಯ ಇದ್ದು ಅವನ ಹತ್ರ ಎಲ್ಲ ಯೋಗ್ಯತೆ ಇದ್ರೇನು ಕೃಪೆ ಇಲ್ಲದೆ ಹೋದ್ರೆ ಅವನ್ ನಮ್ಮನ್ನ ಉದ್ಧಾರ ಮಾಡಕ್ಕಾಗಲ್ಲ. ಅದಕ್ಕೆ ಆಳವಂದಾರ್ ಹೇಳ್ತಾರೆ, ತ್ವಯಾಭಿಲಬ್ಧ ಭಗವಾನ್ ಇದಾನೀಂ ಅನುಕ್ತ ಪಾತ್ರಂ. ಇದು ಹೇಗೆ ಅಂದ್ರೆ ಇದಂ ದಯಾಯ ಅಂತ ಹೇಳ್ತಾರೆ ಸ್ತೋತ್ರರತ್ನದಲ್ಲಿ. ತಯಾಭಿಲಬ್ಧ ಭಗವಾನ್ ಇದಾನೀಂ ಅನುತ್ತಮಂ ಪಾತ್ರಂ, ನಾನು ಅನುತ್ತಮ ಪಾತ್ರ, ಆದ್ರೆ ನಿನ್ನ ದಯೆ ಒಂದೇನೆ ನಮ್ಗೆ ನಮ್ಮನ್ನ ಕಾಪಾಡಕ್ಕಾಗತ್ತೆ ಅಂತ. ಕಂಡುಕೊಂಡೆನ್ನೈ ಕಾರಿಮಾರಪಿರಾನ್ ಪಂಡವಲ್ ವಿನೈ ಪಾರ್ತಿ ಅರುಳಿನಾನ್. ಇವರು ಮಧುರಕವಿ ಆಳ್ವರು ಇದೇ ತರ ಹೇಳ್ತಾರೆ. ಇದು ಬೇರೆ ಯಾರು ನಮಗೆ ಅರುಳು ಕೃಪೆಯನ್ನ ತೋರಿಸ್ಲಿಲ್ಲ, ಮಾರನ್ ತೋರಿಸಿದ್ರು ಅಂತ. ಅದೇ ತರ ಭಗವಂತನೇ ಪುಣ್ಮೆಯಿಲೋರ್, ಪಾಪದ ಸೋಂಕು ಇಲ್ಲದೆ ಇರೋರು ಅಂತ. ಅವ್ರಿಗಾದ್ರೆ ಏನು ಪರವಾಗಿಲ್ಲ, ಹೇಗೋ ಅನುಗ್ರಹ ಆಗುತ್ತೆ. ಆದ್ರೆ ಇಲೋರ್ ಅಂತ ಇಲ್ಲಿ ಹೇಳಿದ್ರಲ್ಲ ಪುಣ್ಯವಂತರು, ಯಾಕೆ ಪುಣ್ಯ ಇಲೋರ್ ಅಂತ ಹೇಳಿದ್ರು? ಇದೆ ಅಂತ ಹೇಳ್ಬೇಕಲ್ವ. ಇಲೋರ್ ಅಂತ ಹೇಳಿದ್ರೆ ಯಾರಿಗೆ ಯಾರು ಪುಣ್ಯವಂತರು ಅಂದ್ರೆ ಸದಾ ಪಶ್ಯಂತಿ ಸೂರ್ಯ, ಒಂದು ಚೂರು ಪಾಪದ ಸೋಂಕಿಲ್ದೆ ಇರೋರು. ಅವ್ರು ಎತ್ರ ಪೂರ್ವೆ ಸಾಧ್ಯ ಅಸಂತಿ ದೇವಾ, ಯಾವಾಗ್ಲೂ ಅಷ್ಟೇ ಭಗವಂತ ನಾಮ ಸ್ಮರಣೆಯನ್ನೇ ಮಾಡ್ತಾ ಇರ್ತಾರಂತೆ ಅವರೆಲ್ಲಾನು. ಅವಾಗೆ ಪಹರುಂ ಪೆರುಮೈ, ಇವ್ರು ಹೇಳ್ತಾರ ಸದಾ ಭಗವಂತನ ಕೀರ್ತಿಯನ್ನೇ ಹೇಳ್ಕೊಂಡು ಭಗವಂತನ ನಾಮಗುಣಗಳನ್ನೇ ವಿಶೇಷವಾಗಿ ಅನುಭವಿಸ್ತಾ ಇರ್ತಾರಲ್ಲ. ಯಾವ ತರ ಅಂದ್ರೆ ಆದಿಶೇಷಂತರ ಶೆಂಡ್ರಾಲ್ ಮರವಡಿಯಾಂ ನಿಂದ್ರಾಲ್ ಮರವಡಿಯಾಂ ಶೆಂಡ್ರಾಲ್ ಕುಡೆಯಾಯ್, ಆತರ ಇರಂದಾಳ್ ಸಿಂಹಾಸನಮ ತಿರುಮಾರ್ ಕರವು, ಮಲ್ಕೊಂಡ್ರೆ ಹಾಸಿಗೆ ಆಗ್ತಾನಲ್ಲ ಆತರ ಆದಿಶೇಷ ಸದಾ ಕೈಂಕರ್ಯ ಮಾಡ್ತಿರ್ತಾನಂತೆ. ಭಗವದ್ ರಾಮಾನುಜರು ಆದಿಶೇಷ ಅವತಾರ ಅದಾನೆ. ಅದಕ್ಕೆ ಅದೇನೆ ಎಂಬೆರುಮಾನರ್ಕು ಅದೇ ಇದಾಗುತ್ತೆ. ಈ ಆಳ್ವಾರ್ ತಿರುನಗರಿನಲ್ಲಿ ಚಕ್ರವರ್ತಿ ಅಂತ ಒಬ್ರು, ಅವರು ಅಷ್ಟೇ ಈ ವ್ಯಾಖ್ಯಾನ ಇದಕ್ಕೆ ಮಾಡ್ತಾರೆ, ತುಂಬಾ ಚೆನ್ನಾಗಿ ಮಾಡ್ತಾರೆ. ಇವರು ಇದು ರಾಮಾನುಜ ನೂತಂದಾದಿಗೆ ನಾನು ಹೇಳ್ತಾ ಇರೋ ವಿಶೇಷ ಅರ್ಥಗಳೆಲ್ಲ ಮನವಾಳ ಮಾಮುನಿಗಳು ಹೇಳಿರೋವಂಥದ್ದು. ಅದರಲ್ಲಿ ಅದಕ್ಕೂ ಒಂದ್ ಸ್ವಲ್ಪ ವಿಶೇಷವಾದ ಅರ್ಥ ಈ ಚಕ್ರವರ್ತಿಗಳು ಆಳ್ವಾರ್ ತಿರುನಗರಿಯವರು ಹೇಳ್ತಾರೆ. ಅದೆಲ್ಲ ಏನಪ್ಪಾ ಅಂದ್ರೆ, ಪಾಪ ಇಲ್ಲದವ್ರನ್ನ ಅನುಗ್ರಹಿಸೋದೇನ್ ದೊಡ್ಡಸ್ತಿಗೆ, ಅದಕ್ಕೆ ತಾನೇ ಕೇಳ್ಕೋತಾರೆ ಎಲ್ಲ ಹೆಚ್ಚುಗಾರಿಕೆ. ಯದಿವಾ ರಾವಣ ಸ್ವಯಂ, ಭಗವಂತನೇ ಹೇಳ್ತಾನೆ ಯದಿವಾ ರಾವಣ ಸ್ವಯಂ, ರಾವಣನೇ ಬಂದು ಶರಣಾಗತಿ ಮಾಡ್ಕೊಂಡ್ರೆ ಕೂಡ ಅವನನ್ನು ಕೂಡ ನಾನು ಸ್ನೇಹಿತನಾಗಿ ತಗೊಳ್ತೀನಿ ಅಂತ ಒಂದು ಗುಣ ಇರ್ಬೇಕು. ಅದಕ್ಕೆ ಪಾಪ ಇದ್ರೂ ಕೂಡ ಅವನು ಕೆಟ್ಟವನಾಗಿದ್ರೆ ಕೂಡ ಅವನನ್ನು ಕೂಡ, ಯಾಕಂದ್ರೆ ಹನುಮಂತ ಹೇಳ್ತಾನಂತೆ, ಇಲ್ಲ ಈ ವಿಭೀಷಣ ರಾಕ್ಷಸನೇ ಒಪ್ಕೊಳ್ತೀನಿ, ಆದ್ರೆ ಅವನು ಈಗ ಒಳ್ಳೆಯವನು, ಅವ್ನಿಗೇನು ಪರವಾಗಿಲ್ಲ, ಸುಗ್ರೀವ ಅದನ್ನೇ ಈಗ ಒಳ್ಳೆಯವನಾಗಿದ್ದಾನೆ, ಪರವಾಗಿಲ್ಲ ತಗೋಬಹುದು. ಅದೇನ್ ಸರ್ಟಿಫಿಕೇಶನ್ ಯಾಕೆ ಬೇಕು? ಒಳ್ಳೆಯವನ ಆಗಿದ್ದಾನೆ ಅಂತೇನು, ಕೆಟ್ಟವನೇ ಇರ್ಲಿ ಅವನನ್ನೇ ತಗೊಳ್ಳೋಣ. ಇವಾಗ ಒಂದು ಟ್ಯೂಷನ್ಗೆ ಕಳಿಸಿದ್ರೆ ಎಲ್ಲ 90-95 ಮಾರ್ಕ್ SSLC ತಗೊಂಡಿರೋರ್ನೇ ಒಂದು ಟ್ಯೂಷನ್ ತಗೊಂಡು PUC ನಲ್ಲಿ ಅವ್ರನ್ನ ಒಂದು ಫಸ್ಟ್ ಕ್ಲಾಸ್ ಇನ್ನೊಂದ ಬರ್ಸಕ್ಕೆ ಅದೇನ್ ಮಹಾ ಕಷ್ಟ. ಫೇಲ್ ಆಗಿರೋ ಸ್ಟೂಡೆಂಟ್ಸ್ ನ ತಗೊಳ್ರಿ, ಅವ್ರಿಗೆ ಓದಿಸ್ರಿ, ಅವ್ರಿಗೆ ಚೆನ್ನಾಗಿ ಮುಂದಕ್ಕೆ ಬರಕ್ಕೆ ಮಾಡಿ. ಅವ್ರಿಗೊಂದು 60% ಬಂದ್ರು ಪರವಾಗಿಲ್ಲ. ಫೇಲ್ ಆಗಿರೋ ಒಂದು ವಿದ್ಯಾರ್ಥಿನ ತಗೊಂಡು ಚೆನ್ನಾಗಿ ಓದಿಸಿ ಅವ್ರಿಗೊಂದು 60% ಬಂದ್ರು ಎಷ್ಟೋ ವಾಸಿ ಅಲ್ವಾ. ಅದನ್ನ ಇಲ್ಲಿ ಹೇಳ್ತಾರೆ. ಅದಕ್ಕೆ ಭಗವಂತನಿಗೆ ಆ ಗುಣ ಇದೆ. ಅದಕ್ಕೆ ಇಲೋರ್ ಅಂತ ಹೇಳಿದ್ರು. ಯಾವ ಪಾಪವನ್ನು ಮಾಡದೇ ಇರುವಂತವ್ರು ಅವ್ರಿಗೆ ಅಷ್ಟು ಕೈಂಕರ್ಯ ಮಾಡ್ತಾ ಇರೋರು. ಚಕ್ರವರ್ತಿ ಅವ್ರು ಹೇಳ್ತಾರೆ, ಚಕ್ರವರ್ತಿಗಳು ಹೇಳುದು, ಪಾಪ ಮಾಡೋದಕ್ಕೆ ನಾನ್ ನಿಸ್ಸಿಂಹ, ಕ್ಷಮಿಸೋದ್ರಲ್ಲಿ ನೀನ್ ನಿಸ್ಸಿಂಹ. ಭಗವಂತನಿಗೆ ಹೇಳ್ತಾರೆ, ಪಾಪ ಮಾಡೋಕೆ ಅಂತಾನೆ ನಂದು ಸ್ಪೆಷಾಲಿಟಿ, ಕ್ಷಮಿಸೋದಕ್ಕೆ ನಿನ್ ಸ್ಪೆಷಾಲಿಟಿ, ನಮ್ಮಿಬ್ರಿಗೂ ಜೋಡಿ ಸರಿಯಾಗಿದೆ ಅಂತ ಹೇಳ್ಕೊಳ್ತಾರೆ. ಒಟ್ಟಿಗೆ ಇರೋದೇ ಕ್ಷೇಮ, ನಾವಿಬ್ರು ಯಾವಾಗ್ಲೂ ಒಟ್ಟಿಗೆ ಇರೋದೇ ಕ್ಷೇಮ ಅಂತ ಹೇಳ್ತಾರೆ. ಇಲ್ಲೂ ಇವರು ಅಷ್ಟೇನೆ, ಇನಿ ನಾಂ ಪಳುದೇ ಹನುಂ ಪೊರುಳೆನ್. ಆಮೇಲೆ ನಾವಿಬ್ರು ಇಲ್ಲಿ ಈ ಪದ್ಯದಲ್ಲಿ ತಿರುವರಂಗ ತಮ್ಮ ಹೇಳ್ತಾರೆ, ನಾನು ಏನಕ್ಕೂ ಯೋಗ್ಯತೆ ಇಲ್ಲದೆ ಇರೋನು, ಆದ್ರೆ ನೀನ್ ನನ್ನ ಕಾಪಾಡೋಕೆ ದಯೆ ಇರೋ. ನಾವಿಬ್ರು ಹಗಲಿ ಇದ್ರೆ ಏನು ಪ್ರಯೋಜನ, ಒಟ್ಟಿಗೆ ಇದ್ರೇನೆ ಪ್ರಯೋಜನ ಅಂತ. ಪಯನಿರುವ ಮಕ್ಕನ ಪಿನ್ನೆ, ಒಟ್ಟಿಗೆ ಇರ್ಬೇಕು ಅನ್ನೋದನ್ನೇ ಸರಿಯಾದ ಸಹಜವಾಗಿರುತ್ತೆ. ಹಾಗಿದ್ರೇನೆ ಪ್ರಯೋಜನ ಅಂತ ಹೇಳ್ತಾರೆ. ಮುಂದಿನ ಹಾಡು ನೋಡೋಣ.
ஆனது செம்மை அறநெறி ஆனது செம்மையறநெறி பொய்மை அரசமயம் போனது பொன்றி இறந்தது வெங்கலி பொய்மை அருஷமயம் போனது பொன்று இருந்தது வெங்கலி பூங்கமலத்தேன் நதிபாய் வயல் தென்னரங்கன் பூங்கமலத்தே நதி பாய் வயல் தென்னரங்கன் கழல் சென்னி வைத்து கழல் சென்னி வைத்து தானதில் மன்னும் தானதில் மன்னும் ராமானுஜா இத்தலத்துதித்தே இராமானுஜன் இத்தலத்துதித்தே ஆனது செம்மை அறநெறி பொய்மை அருஷமயம் போனது பொன்றி இழந்தது வெங்கலி பூங்கமலத்தேன் நதிபாய் வயல் தென்னரங்கன் கழல் சென்னி வைத்து தானதில் மன்னும் இராமானுஷன் நித்தலத்துதித்தே. ஆனது செம்மையற நெறி உய்மை அருஷமயம் போனது பொன்று இருந்தது வெங்கலி பூங்கமலத்தே நதி பாய் வயல் தென்னரங்கன் கழல் சென்னி வைத்து தானதில் மன்னும் இராமானுஜன் இத்தலத்துதித்தே. ஆனதில் மன்னும் ராமானுஷன் நித்தலத்துதித்தே. தானதில் மன்னும் இராಮಾನುಜನ್ ಇತ್ತಲಸ್ತುತಿತ್ತೇ. ಕಲಿತುರೆ ಅಂದಾದಿ ಅಂತ ಒಂದು ಸ್ಟೈಲ್ ಇದು. 6 ಪ್ಲೇಸಸ್ ಅಲ್ಲಿ ಕಟ್ ಆಗುತ್ತೆ. ಆ ಕಟ್ ಆದಾಗ ರಾಗನೂ ಚೇಂಜ್ ಆಗುತ್ತೆ. ಅದಕ್ಕೆ ಹಾಗೆ ಹೊಂದ್ಕೊಂಡು ಹೇಳ್ಬೇಕು ಇದನ್ನ. ಇಲ್ಲಿ ರಾಮಾನುಜ ಹೇಳ್ತಾರೆ, ಈ ಕಾವೇರಿ ಇದೆಯಲ್ಲ, ಈ ಕಾವೇರಿ ಆವರ್ತವಾದ ಶ್ರೀರಂಗ ಒಂದು ದ್ವೀಪ ಅಷ್ಟೇ ಅಲ್ಲದೆ ಅನೇಕ ನೀರಿನ ತಟಾಕಗಳು ಇದೆ. ಸುತ್ತಲೂ ದ್ವೀಪ, ಸುತ್ತಲೂ ನದಿ ಹರಿಯುತ್ತೆ ಅಂದ್ರೆ ಮಧ್ಯದಲ್ಲಿರೋ ಭೂಮಿ ಭಾಗದಲ್ಲೂ ವಾಟರ್ ಟೇಬಲ್ ಚೆನ್ನಾಗಿರುತ್ತೆ. ಅಲ್ಲೆಲ್ಲ ತುಂಬಾ ತಟಾಕಗಳು, ಸರೋವರಗಳು ಎಲ್ಲ ಇದ್ದು ಅನೇಕ ತಾವರೆ ಹೂವಿನ ಕಂಪು ಇದೆಯಲ್ಲ, ಅದು ಹೊನಲಾಗ ಹರಿದು ಬರ್ತಂತೆ. ಅಲ್ಲೇ ಆ ಗಾಳಿನಲ್ಲಿ ಎಲ್ಲ ಫುಲ್ಲು ತಾವರೆ ಹೂವಿನ ಕಂಪು ಬರುತ್ತೆ. ಇಡೀ ಕ್ಷೇತ್ರವನ್ನೇ ಒಂದು ಸುಕ್ಷೇತ್ರವಾಗಿ ಮಾಡಿದೆ. ಈ ತಾವರೆ ಕಂಪು ಅಂತ ಹೇಳಿದ್ರೆ ರಂಗನಾಥನ ಪದಕಮಲ, ಕೈಕಮಲ, ಕಣ್ಕಮಲ ಎಲ್ಲವೂ ಕಮಲ ಇದೆಯಲ್ಲ, ಹೃದಯದಲ್ಲಿ ಲಕ್ಷ್ಮೀ ಕಮಲ, ಅದರ ಜೊತೆಗೆ ಆ ಕಂಪನ್ನ ಸೇರ್ಕೊಂಡು ಇಡೀ ಶ್ರೀರಂಗ ಕ್ಷೇತ್ರ ಹರಡಿಕೊಂಡಿದೆಯಂತೆ. ಅದು ಒಂದು ಒಳ್ಳೆ ಕ್ಷೇತ್ರವಾಗಿ ಪರಿಣಾಮಗೊಂಡಿತ್ತು. ಅಲ್ಲಿರುವ ರಂಗನಾಥನ ಅಡಿತಾವರ ಇದೆಯಲ್ಲ, ಅದನ್ನು ನನಗೆ ತಲೆಯಲ್ಲಿ ಧರಿಸ್ಕೊಂಡು ಅದರಲ್ಲೇ ಯಾವಾಗ್ಲೂ ತನ್ಮಯರಾಗಿರ್ತಾರಂತೆ ಭಗವದ್ ರಾಮಾನುಜರು. ಇವರ ಅವತಾರವಾದ ನಂತರ ಸದ್ಧರ್ಮ ಮಾರ್ಗ ಇದೆಯಲ್ಲ, ಅದಕ್ಕೆ ಯಾವ ಕಂಟಕವೂ ಬರ್ಲಿಲ್ಲ. ಭಗವದ್ ರಾಮಾನುಜರ ಅವತಾರ ಆದ್ಮೇಲೆ ಧರ್ಮಕ್ಕೆ ಒಂದು ಕಂಟಕ ಬರುತ್ತೆ ಯಾವಾಗ್ಲೂ ಅಷ್ಟೇ. ಯಾಕಂದ್ರೆ ಮ್ಲೇಚ್ಛೆಯಿಂದಲೋ ಅಥವಾ ಇನ್ಯಾರೋ ರಾಕ್ಷಸರಿಂದಲೋ ಯಾರಿಂದಲೋ ಕಂಟಕ ಬರುತ್ತೆ. ಅಂದ್ರೆ ಭಗವದ್ ರಾಮಾನುಜರ ಅವತಾರ ಆದ್ಮೇಲೆ ಆ ಧರ್ಮ ಮಾರ್ಗದಲ್ಲಿ ಹೋಗೋರಿಗೆ, ಧರ್ಮ ಮಾರ್ಗಕ್ಕೆ ಯಾವ ಕಂಟಕವೂ ಇಲ್ಲದೆ ಸಾಗಿತು ಅಂತ. ಟೊಳ್ಳು ಮತಗಳೆಲ್ಲ ಹೊರಟು ಹೋಗ್ಬಿಟ್ಟು, ಅದ್ ನಾವ್ ಹೇಳ್ತೇನೆ ಕಲಿಯಲ್ಲಿ ದುಷ್ಪರಿಣಾಮ ಬೀರುವಂತ ಎಲ್ಲಾ ಮತಗಳು ನಾಶವಾಗ್ಬಿಡ್ತು ಅಂತ. ಅದಕ್ಕೆ ವೆಂಕಲಿ ಅಂದ್ರೆ ಅದೇನೆ. ಕಲಿಯುಗಕ್ಕೆ ಒಂದು ವಿಶೇಷವಾದ ಯುಗಗಳಲ್ಲಿ ಕಾಲ ಅಚೇತನ ವಸ್ತು, ಆದ್ರೆ ಕಾಲಕ್ಕೆ ಒಂದು ಗುಣ ಇರುತ್ತೆ, ಅದು ಎಲ್ಲಾದ್ರ ಮೇಲೂ ಪರಿಣಾಮ ಬೀರುತ್ತೆ. ಕಾಲ ಅಚೇತನ ವಸ್ತು, ಆದ್ರೆ ಎಲ್ಲಾದ್ರ ಮೇಲೆ ಪರಿಣಾಮ ಬೀರುತ್ತೆ. ಅಂದ್ರೆ ನಾವು ಹುಟ್ಟದಾಗಿಂದ ಸಾಯೋವರೆಗೂ ಟಿಕ್ಕಿಂಗ್ ಆಗುತ್ತೆ, ವಯಸ್ಸಾಗುತ್ತೆ, ನಾವು ಸತ್ತೋಗ್ತೀವಿ. ಕಾಲ ನಮ್ಮ ಮೇಲೆ ಪರಿಣಾಮ ಬೀರುತ್ತೆ. ಕಾಲ ನಮ್ಮ ಮೇಲೆ ಒಂದು ಹೂವಿನ ಮೇಲೆ ಹೀಚಾಗಿ, ಕಾಯಾಗಿ, ಹಣ್ಣಾಗಿ, ಆಮೇಲೆ ಅದು ಮರದಿಂದ ಉದುರುತ್ತೆ. ಕಾಲದ ಪರಿಣಾಮ ಆಗುತ್ತೆ. ಆದ್ರೆ ಕಾಲ ಯಾರಿಗೂ ಕಾಣಿಸೋದಿಲ್ಲ. ಕಾಲ ಅಚೇತನ ಪದಾರ್ಥ, ಅದಕ್ಕೆ ಏನು ಜೀವ ಇಲ್ಲ. ಆ ಕಾಲದ ಪರಿಣಾಮದಿಂದ ಆಗುವಂತ ಕಲಿ ಪ್ರಭಾವ ಇದೆಯಲ್ಲ, ಅದು ಕೂಡ ಕಡಿಮೆ ಆಯ್ತು. ಯಾರೋ ಭಗವದ್ ರಾಮಾನುಜರ ದುಷ್ಪರಿಣಾಮಗಳು ಅದು ಕೂಡ ಕಡಿಮೆ ಆಯ್ತು. ಆ ಕಲಿ ಗರ್ವ ಪಡ್ತಾ ಇದ್ನಂತೆ, ನಾನು ಎಲ್ರನ್ನೂ ಹಿಂಸೆ ಮಾಡ್ಬೋದು, ಹಾಗೆ ಹೀಗೆ. ಅಂದ್ರೆ ಭಗವದ್ ರಾಮಾನುಜರನ್ನ ಯಾರು ಆಶ್ರಯಿಸ್ತಾರೋ ಅವರಿಗೆ ಸೌಖ್ಯವಾಗಿ, ಕಲಿಯುಗದಲ್ಲೂ ಕೂಡ ಸೌಖ್ಯವಾಗಿರೋ ತರ ಒಂದು ಮಾರ್ಗವನ್ನ ಏರ್ಪಡಿಸ್ಕೊಟ್ರು. ಇದೇ ಸತ್ಪುರುಷರ
ಅವತಾರ ಮಾಡುವಂತ ಮಹಿಮೆ. ಸತ್ಪುರುಷರ ಅವತಾರ ಆದಾಗ ನಾವು ಒಬ್ರು ಮಾತ್ರ ಸೌಖ್ಯವಾಗಿಲ್ದರೆ ಏನೋ ಒಂದು ತಪಸ್ ಮೂಲಕ ಒಂದು ಸಾಧನೆ ಮೂಲಕ ಅವರು ಸಂತೋಷವಾಗಿರೋದನ್ನ ಕಲ್ತ್ಕೊಂಡ್ರೆ ಅದನ್ನ ಎಲ್ಲಾರ್ಗೂ ಹಂಚ್ಕೊಡ್ತಾರೆ. ನಾವು ನೋಡಿದ್ವಲ್ಲ ಅಷ್ಟಾಕ್ಷರಿ ಇವ್ರಿಗೆ ತಿರುಗೋಷ್ಠಿಯೂರ್ನಲ್ಲಿ ಸಿಕ್ತು, ಅದನ್ನ ತಾನೊಬ್ನೇ ಇಟ್ಕೊಳ್ದೆ ಎಲ್ಲಾರ್ಗೂ ಹಂಚ್ಕೊಟ್ರು. ಎಲ್ಲಾರು ಕಲಿಯುಗದಲ್ಲಿ ಬೇಗ ಪಡದೆ ಇರ್ಲಿ, ಮತ್ತೆ ಸಂಸಾರದಲ್ಲಿ ಬಂದು ಬೀಳ್ದೆ ಇರ್ಲಿ, ಮತ್ತೆ ಪುನರ್ಜನ್ಮ ಆಗದೆ ಇರ್ಲಿ ಅಂತ ಹೇಳ್ಬಿಟ್ಟು ಅಷ್ಟಾಕ್ಷರಿಯನ್ನ ಎಲ್ಲರಿಗೂ ಹಂಚ್ಕೊಟ್ರು. ಇದು ಸತ್ಪುರುಷರ ಲಕ್ಷಣ. ಶೆಮ್ಮೈ ಅರಣೆರಿ ಅಂತ ಹೇಳಿದ್ರೆ, ಅರಣೆರಿ ಅಂತ ಹೇಳಿದ್ರೆ ಇಲ್ಲಿ ಇದರಲ್ಲಿ ಪೂಕಮಲತೇನ್ ಇದು ಆನದ ಶೆಮ್ಮೈ ಅರಣೆರಿ ಫಸ್ಟ್ ಅವ್ರು ಹೇಳ್ತಾರಲ್ಲ, ಆನದ ಶೆಮ್ಮೈ ಅಂತ ಹೇಳಿದ್ರೆ ಹೆಮ್ಮೆಯಿಂದ ಹೇಳ್ಕೊಳ್ಬಹುದು ನಮ್ಮ ವೇದಗಳು ಅಂತ. ಯಾಕಂದ್ರೆ ಈ ಪಾಷಂಡ ಮತಗಳೆಲ್ಲ ಹುಟ್ಕೊಂಡಾಗ ವೇದದಲ್ಲಿ ಹೇಳಿರೋದೆಲ್ಲ ಸರಿನಾ, ಯಾರು ಹೇಳಿದ್ರು, ವೇದ ಯಾರು ಹೇಳಿದ್ರು ಅಪೌರುಷೇಯ ಅಂತ, ಯಾವ ಕಾಲದಲ್ಲಿ ಬರ್ದಿದ್ದು, ಎಲ್ಲಿ ಬರ್ದಿದ್ದು ಅಂತೆಲ್ಲ ವೇದಗಳನ್ನ ಖಂಡಿಸ್ಕೊಂಡು ಅವರ ಜೀವನ ಶೈಲಿಯನ್ನ ವೇದ ಬಾಹಿರವಾಗಿ ಇಟ್ಕೊಂಡ್ರು. ವೇದದಲ್ಲಿ ಹೇಳಿರೋ ಇದು ಶಾಸ್ತ್ರ ನೀತಿಗಳನ್ನೆಲ್ಲ ಯಾವುದು ಪಾಲಿಸದೆ ಅವರು ವೇದ ಬಾಹಿರವಾದ ಒಂದು ಮತಗಳನ್ನ ಮಾಡ್ಕೊಂಡಿದ್ರು. 6 ಪಾಷಂಡ ಮತಗಳು ಅಂತ ಹೇಳಿದ್ವಲ್ಲ ನಾವ್ ಈಗಾಗ್ಲೇ. ಇದು ಅದು ಮಾಡಿದಾಗ ಏನಾಯ್ತು, ವೇದಕ್ಕೆ ವರ್ಚಸ್ ಕಡಿಮೆ ಆಗ್ಬಿಡ್ತಂತೆ. ಅದ್ ಏನ್ ಮಾಡ್ತಾರೆ, ಎಲ್ಲಾರು ಅದನ್ನ ಹೇಳ್ತಾರೆ, ಅದೇ ನಿಜ ಅಂತ ಅಂದ್ಕೊಂಡ್ಬಿಡ್ತಾರಲ್ವಾ. 10 ಜನ ನೋಡ್ರಿ ಈ ಕಾಗೆ ಬಿಳಿಗಿದೆ, ಈ ಕಾಗೆ ಬಿಳಿಗಿದೆ ಅಂದ್ರೆ 11ನೇ ಅವ್ನು ಬರೋದು, ನಾನ್ ಮಾತ್ರ ಕಪ್ಪಗಿದೆ ಅಂದ್ರೆ ನನ್ ಬಗ್ಗೆ ಏನ್ ಅನ್ಕೊಳ್ತಾನೆ ಅಂತ ಅವನು ಕಾಗೆ ಬಿಳಿಗಿದೆ ಅಂತ ಹೇಳ್ಬಿಡ್ತಾನೆ. ಆತರ ಆಗ್ಬಿಟ್ಟಿತ್ತು ಪರಿಸ್ಥಿತಿ ಯಾವುದು ವೇದಕ್ಕೆ. ಅದಕ್ಕೆ ಅದನ್ನ ಸರಿಪಡಿಸ್ತಾರೆ ಯಾರು, ಭಗವದ್ ರಾಮಾನುಜರು ಬಂದು ಆನದ ಶೆಮ್ಮೈಯರ ನರಿ, ಹೆಮ್ಮೆಯಿಂದ ಹೇಳ್ಕೋಬಹುದು ನಾವು. ವೇದಗಳೆಲ್ಲ ನಮಗೆ ದಾರಿದೀಪವಾಗಿದೆ ಅಂತ ಶೆಮ್ಮೈ. ಅವಾಗ ಅದಕ್ಕೊಂದು ಹೆಮ್ಮೆ ತಂದ್ಕೊಟ್ರು. ಹೇಗೆ ಹೆಮ್ಮೆ ತಂದ್ಕೊಟ್ರು ಅಂತ ಹೇಳಿದ್ರೆ, ಅದಕ್ಕೆ ಸೂತ್ರಗಳಿಗೆಲ್ಲಾನು ಭಾಷ್ಯ ಬರುತ್ತೆ. ಬೋಧಾಯನ ವೃತ್ತಿಯನ್ನ ಹೋಗಿ ಹುಡ್ಕೊಂಡು ತಗೊಂಡ್ ಬಂದು ವೇದ ಶ್ರುತಿ ಮತ್ತೆ ಅಭೇದ ಶ್ರುತಿ ಅಂತ ಎರಡಿತ್ತು. ಕೆಲವು ಈಗಾಗ್ಲೇ ಬರ್ದಿದ್ರು, ಯಾರು ಶಂಕರ ಭಾಷೆ ಬರ್ದಿದ್ರು, ಮಧ್ವ ಭಾಷೆ ಬರ್ದಿದ್ರು. ಆದ್ರೂ ಕೂಡ ಇವ್ರು ಬರಿಬೇಕಾಯ್ತು. ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಈ ವೇದ ಶ್ರುತಿಯನ್ನ ಕೆಲವರು ತಗೊಂಡ್ರು, ಅಭೇದ ಶ್ರುತಿಯನ್ನ ಕೆಲವರು ತಗೊಂಡ್ರು. ಇದು ಎರಡನ್ನೂ ತಗೊಂಡು ಒಟ್ಟಿಗೆ ಅವರು ಮಾಡಕ್ ಹೋಗ್ಲಿಲ್ಲ. ಅವ್ರಿಗೆ ಏನ್ ಬೇಕೋ ಅದನ್ನ ಮಾತ್ರ ತಗೊಂಡು ವ್ಯಾಖ್ಯಾನ ಮಾಡಿದ್ರು. ಅದಕ್ಕೆ ಎರಡನ್ನೂ ಘಟಕ ಶ್ರುತಿ ಅಂತ ಒಂದು ಏರ್ಪಡಿಸ್ಕೊಟ್ರು, ಬ್ರಿಡ್ಜ್. ಈ ಎರಡನ್ನೂ ತಗೊಂಡು ಎಲ್ಲವನ್ನೂ ತಗೊಂಡು ಯಾವ ವಿಷಯವನ್ನು ಬಿಡದೆ ಅವರು ಇದು ಬೋಧಾಯನ ವೃತ್ತಿಯನ್ನ ಇಟ್ಕೊಂಡು ಎಲ್ಲರಿಗೂ ಉಂಟು, ಯಾರಿಗೆ ಸ್ತ್ರೀ ಆದಿಯಾಗಿ ಎಲ್ಲರಿಗೂ ಮೋಕ್ಷ ಉಂಟು ಅನ್ನೋದನ್ನ ಸ್ಥಾಪಿಸಿ ವೇದಕ್ಕೆ ಒಂದು ಹಿರಿಮೆ ತಂದ್ಕೊಟ್ರು. ಶರ್ಮ ಅಂದ್ರೆ ಹಿರಿಮೆ ತಂದ್ಕೊಟ್ರು ಅಂತ. ಇದಕ್ಕೆ ಬೋಧಾಯನ ವೃತ್ತಿಗೆ ಕಾಲ್ನಡಿಗೆಯಲ್ಲಿ ಅವ್ರು 2 ಸತಿ ಹೋಗಿ ಪಾಪ ಎಲ್ಲ ಬಂದು ಅಚ್ಚುಕಟ್ಟಾಗಿ ವ್ಯಾಖ್ಯಾನ ಬರೆದು ತಾನೇ ಮತ್ತೆ 4 ಶಿಷ್ಯರಿಗೆ ಬೋಧಿಸಿ ಎಲ್ಲರಿಗೂ ಹೇಳೋ ಉತ್ತರ ಮಾಡ್ತಾರೆ. ಪಾಷಂಡ ಮತಗಳೆಲ್ಲ ಇವಾಗ ಬಿದ್ದು ಹೋದವು. ರಾಮಾನುಜರು ಅವತಾರ ಎಂಥ ಒಂದು ಉಪಯೋಗಕರವಾದ ಜೀವನ ಶೈಲಿಯನ್ನ ಎಲ್ಲರಿಗೂ ಏರ್ಪಡಿಸ್ಬೋದು. ರಾಮಾನುಜನ್ ಇತ್ತಲತ್ತುದಿತ್ತೆ. ಈ ತಲತ್ತುದಿತ್ತೆ ಅಂದ್ರೆ ಈ ಭೂಮಿನಲ್ಲಿ ಹುಟ್ಟಿದಾಕ್ಷಣೆ ಇದೆಲ್ಲ ಆಯ್ತು ಅಂತ. ಇದನ್ನ ನಮ್ಮಾಳ್ವಾರ್ ಅವ್ರ ಹಾಡ್ನಲ್ಲೇ ಮುಂಚೆನೆ ಹೇಳಿದ್ರು. ಪೊಲಿಗ 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 ಪೋಯಿತ್ತು ವಲ್ಲು ಇರ್ಷಾಭಂ ನಲಿಯುಂ ನರಕಂ ಕಂಡೀರ್ ಅಂತ ಅವರು ಪದಿಗಳಲ್ಲಿ ಹೇಳ್ತಾರೆ ನಮ್ಮಾಳ್ವಾರ್. ಪೊಲಿಗೆ ಎಲ್ಲರೂ ಜೈಕಾರ ನಾನು ನೋಡ್ತಾ ಇದ್ದೀನಿ ಅಂತ. ಏನು ಇವ್ರಿಗೆ ದಾರ್ಶನಿಕರು ನಮ್ಮಾಳ್ವಾರು, ಅವ್ರು ಕಾಣಿಸ್ತಾ ಇದೆ. ಪೊಲಿಗೆ ಪೋಯಿತ್ತು ವಲ್ಲು ಇರ್ಷಾಭಂ. ವಲ್ಲುಯಿರ್ ಅಂತ ಹೇಳಿದ್ರೆ ಈ ಜೀವಾತ್ಮಗಳ ಎಲ್ಲಾರ್ಗೂ ಈ ಸಂಸಾರದಲ್ಲಿ ಬಂದಿರೋದೇ ಒಂದು ಶಾಪ. ಅಂದ್ರೆ ಯಾರೋ ಮುನಿಗಳು ನೀರ್ ಚಿಮ್ಮಿಸ್ಬಿಟ್ಟು ಶಾಪ ಕೊಟ್ಬಿಡ್ತಾರೆ ಅಂತ ಅನ್ಕೋಬೇಡಿ. ಈ ಸಂಸಾರದಲ್ಲಿ ಇರೋ ಜೀವನ ಇದೆಯಲ್ಲ ಇದೇ ಶಾಪ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಮತ್ತೆ ಹುಟ್ಟಿ ಇಲ್ಲಿಗೆ ಬರ್ತೀವಿ. ಪುಣ್ಯ ಮಾಡಿದ್ರೆ ಪುಣ್ಯ ಅನುಭವಿಸಕ್ಕೆ ಬರ್ತೀವಿ, ಮತ್ತೆ ಈ ಸಂಸಾರದಲ್ಲಿ ಪಾಪ ಮಾಡಿದ್ರೆ ಪಾಪದ ಇದನ್ನ ಅನುಭವಿಸಕ್ಕೆ, ಶಿಕ್ಷೆಯನ್ನ ಅನುಭವಿಸಕ್ಕೆ ಇಲ್ಲೇ ಬರ್ತೀವಿ. ಇದೇನೆ ಒಂದು ಇದು ಸಂಸಾರದಲ್ಲಿರುವಂತ ಒಂದು ಕಷ್ಟ. ಇದನ್ನ ಅನುಭವಿಸಕ್ಕೆ ಬರ್ತಾ ಇರ್ತೀವಿ. ಅದನ್ನ ಇಲ್ಲಿ ಹೇಳ್ತಾರೆ. ಅದು ಹೋಗೋ ತರ ಮಾಡಿದವ್ರು ಯಾರಪ್ಪ ಅಂದ್ರೆ ಭಗವದ್ ರಾಮಾನುಜರು. ಅವರು ಬಂದು ಇದನ್ನ ಎಲ್ಲರಿಗೂ ಬೋಧಿಸಿ ಎಲ್ಲರಿಗೂ ಘಟಕ ಶ್ರುತಿಯನ್ನ ಬರೆದು ಬೋಧಾಯನ ವೃತ್ತಿಯನ್ನ ಇಟ್ಕೊಂಡು ಆ ಭಾಷ್ಯವನ್ನ ಬರೆದು ಎಲ್ಲರಿಗೂ ಮೋಕ್ಷ ಉಂಟು, ಸ್ತ್ರೀ ಪ್ರಾಯರಾದವ್ರಿಗೆ, ಸ್ತ್ರೀ ಶೂದ್ರಾದಿಗಳಿಗೆ ಎಲ್ಲರಿಗೂ ಮೋಕ್ಷ ಇದೆ ಅಂತ ಹೇಳಿದವರೇ ಭಗವದ್ ರಾಮಾನುಜರು.
ಎಲ್ಲರಿಗೂ ಟೆಂಪಲ್ ಎಂಟ್ರಿಯನ್ನು ದೇವಸ್ಥಾನದ ಇದು ಒಳಗೆ ಬಂದು ನಮಸ್ಕಾರ ಮಾಡುವಂತ ಒಂದು ವಿಶೇಷವಾದ ಸೌಲಭ್ಯವನ್ನು ಕಲ್ಪಿಸಿಕೊಟ್ಟವರು ಭಗವದ್ ರಾಮಾನುಜರು. ಹೀಗೆ ಅಷ್ಟಾಕ್ಷರಿ ಎಲ್ಲಾರ್ಗೂ ಇದೆ ಅಂತ ಹೇಳಿ ತಾನೇ ಖುದ್ದಾಗಿ ಎಲ್ಲರಿಗೂ ಉಪದೇಶ ಮಾಡಿದವರು ಭಗವದ್ ರಾಮಾನುಜರು. ಇದೆಲ್ಲ ಆಗಿದೆ ಯಾವಾಗ ಅಂದ್ರೆ ರಾಮಾನುಜ ಇತ್ತಲ್ಲ ತುಂಬಿದ್ದ. ಈ ಇತ್ತಲ್ಲ ಅಂದ್ರೆ ಈ ಭೂಮಿನಲ್ಲಿ ಅವ್ರು ಅವತಾರ ಮಾಡಿದ್ಮೇಲೆ ಇದೆಲ್ಲಾನು ಆಯ್ತು. ಅದಕ್ ಮುಂಚೆ ಇವೆಲ್ಲ ಏನು ಆಗಿರ್ಲಿಲ್ಲ. ಮುಂದಿನ ಹಾಡು. உதிப்பன உத்தமர் சிந்தையுள் உதிப்பன உத்தமர் சிந்தையுள் ஒன்னலர் நெஞ்சமஞ்சி கொதித்திட மாறி நடப்பன ஒன்னலர் நெஞ்சமஞ்சி கொதித்திட மாறி நடப்பன கொள்ளை ஒன் குற்றமெல்லாம் பதித்த என் புன்கவி ಪಾವಿನಂ ಪೂಂಡನವರೆಗೂ ಹೇಳ್ಕೊಳ್ಳಿ. கொதித்த கொள்ளைவன் குத்தமெல்லாம் பதித்த என் புன்கவி பாவினம் பூண்டன. கொள்ளைவன் குற்றமெல்லாம் பதித்த என் புன்கவி பாவினம் பூண்டன. பாவுதொல் சீர் பாவுதொல் சீர் எதிர்த்தலை நாதன் எதிர்த்தலை நாதன் ராமானுஜன் தன்னிணையடியே ராமானுஜன் தன்னிணையடியே உதிப்பன உத்தமர் சிந்தையுள் ஒன்னலர் நெஞ்சமஞ்சி கொதித்திட மாறி நடப்பன கொள்ளைவன் குத்தமெல்லாம் பதித்த என் புன்கவி பாவினம் பூண்டன பாவுதொல் சீர் எதிர்த்தலை நாதன் ராமானுஜன் தன்னிணையடியே. உதிப்பன உத்தமர் சிந்தையுள் ஒன்னலர் நெஞ்சமஞ்சி கொதித்திட மாறி நடப்பன கொள்ளைவன் குற்றமெல்லாம் பதித்த என் புன்கவி பாவினம் பூண்டன பாவுதொல் சீர் எதிர்த்தலை நாதன் ராமானுஜன் தன்னிணையடியே. ಈ ಯತಿ ಕುಲಕ್ಕೆ ಇದೆಯಲ್ಲ, ಈ ಇಡೀ ಸನ್ಯಾಸಿಗಳ ಪರಂಪರೆ, ಆ ಕುಲಕ್ಕೆನೆ ತಿಲಕ ಪ್ರಾಯರಾಗಿದ್ರಂತೆ ಭಗವದ್ ರಾಮಾನುಜರು. ಅದನ್ನ ಇಲ್ಲಿ ಹೇಳ್ತಾರೆ. ಈ ಭಗವದ್ ರಾಮಾನುಜರು ಅವರ ಒಳ್ಳೆ ಯಾರು ಭಗವದ್ ರಾಮಾನುಜರ ಪಾದಗಳನ್ನ ಮನಸ್ಸಲ್ಲೇ ನೆನೆಸ್ಕೊಳ್ತಾ ಇರ್ತಾರೋ ಆ ಒಳ್ಳೆ ಜನಗಳನ್ನ ಅವರ ಮನದಲ್ಲಿ ಮನೆ ಮಾಡಿ ಕೂರುವಂತದ್ದು, ಅಲ್ಲೇ ಅವರ ಇರ್ತಾರಂತೆ. ಅದಕ್ಕೆ ಇವು ಭಗವದ್ ರಾಮಾನುಜರನ್ನ ಕಂಡ ತಕ್ಷಣ ವಾದಿಗಳು, ಯಾರು ದುರ್ವಾದಿಗಳು ಬೇಕಂತ ವಿತಂಡವಾದ ಮಾಡೋದು ಇದೆಲ್ಲ ಮಾಡ್ತಾ ಇರ್ತಾರಲ್ಲ, ಅಂತವ್ರು ಗಾಬರಿಕೊಂಡು ದಿಕ್ಕೆಟ್ಟು ಓಡ್ಬಿಡ್ತಾರಂತೆ. ಎಲ್ಲಾರು ಗಾಬರಿಕೊಂಡು ದಿಕ್ಕಿಗೆ ಓಡೋಗ್ಬಿಡ್ತಾರಂತೆ. ಇದಕ್ಕೆ ಅಲ್ವೇ ನಾವು ಅವರು ಬರೆದ ಕಾವ್ಯವನ್ನು ಕೂಡ ಒಳ್ಳೆಯ ಕೃತಿ ಎಂದು ನಾನ್ ಬರ್ದಿದ್ದು ಕೂಡ, ಯಾರೋ ಇವ್ರು ಹೇಳ್ತಾರೆ, ನಾನ್ ತಿರುವರಂಗ ತಮ್ಮದನಾರ್ ಬರ್ದಿರೋ ನನ್ನ ಕಾವ್ಯವನ್ನ ಕೂಡ ಒಂದು ಒಳ್ಳೆ ಕೃತಿ ಅಂತ ಎಣಿಕೆಗೆ ತಗೊಂಡಿದ್ದಲ್ಲೇ ಅಷ್ಟೇ ಅಲ್ಲ, 4000 ದಿವ್ಯ ಪ್ರಬಂಧ ಸಾಲಿಗೆ ಸೇರಿಸ್ತಾರೆ. ಇದಕ್ಕೆ ಇವರ ಪಾದಗಳ ಮಹಿಮೆಯೇ ಕಾರಣ. ಇದಕ್ಕೇನ್ ಕಾರಣ ಅಂದ್ರೆ ನಾನು ಕವಿತಾ ಸಾಮರ್ಥ್ಯ ಇತ್ತು ಬರ್ದೆ ಅದಕ್ಕೋಸ್ಕರ ಆಯ್ತು ಅಂತಲ್ಲ. ಇದಕ್ಕೆ ಈ ವಸ್ತು ವೈಲಕ್ಷಣ್ಯ ಅಂತ ಹೇಳ್ತಾರೆ. ಆ ಕವಿತೆಯಲ್ಲಿರುವಂತ ವಸ್ತು ವೈಲಕ್ಷಣ್ಯ ಯಾವ್ದಪ್ಪ ಅಂದ್ರೆ ಭಗವದ್ ರಾಮಾನುಜರ ಪಾದಗಳು. ಅದೇನೆ ತುಂಬಾ ಮುಖ್ಯವಾದದ್ದು. ಅದರಿಂದನೇ ಇದಾಗಿದ್ದು. ಇಡೀ ಮಹಿತಲನೆ, ಇಡೀ ಭೂಮಿನಲ್ಲೇ ಆವರಿಸಿ ಹೆಸರಾಂತ ಸದ್ಗುಣಶಾಲಿಗಳು ಇರ್ತಾರಲ್ಲ, ಆ ಯತಿಗಳ ಕುಲಕ್ಕೆ ತಿಲಕರು ಅಂತ ನಾವು ನೋಡ್ತೀವಿ. ಭಗವದ್ ರಾಮಾನುಜರು ಹೋಗ್ತಾ ಇದ್ರೆ ಹಿಂದ್ಗಡೆ ಒಂದು 700 ಸನ್ಯಾಸಿಗಳು ಬರ್ತಾ ಇದ್ರಂತೆ. ಹಾಗಾದ್ರೆ ಇವರು ತಿಲಕ ಪ್ರಾಯರು ಅಂದ್ರೆ ಮಧ್ಯದಲ್ಲಿ ಹಣೆಗೆ ಇಟ್ಕೊಳ್ತೀವಲ್ಲ, ಅದ್ರ ತಿಲಕ ಪ್ರಾಯರು, ಪದಕ ಪ್ರಾಯರು ಅಂತೆಲ್ಲ ಹೇಳ್ತೀವಿ. ಪದಕ ಪ್ರಾಯರು ನಾವು ದೊಡ್ಡ ಸರ ಹಾಕೊಂಡ್ರೆ ಮಧ್ಯಕ್ಕೆ ಒಂದು ಪದಕ ಬರುತ್ತಲ್ಲ, ನಾಯಕ ಮಣಿ. ಅವ್ನು ದೊಡ್ಡ ಯಾವ್ದಾರ ಒಂದು ಜಮ್ ಸ್ಟೋನ್ ಸಿಕ್ಕಿದ್ರೆ ಅದನ್ನ ನಾಯಕ ಮಣಿ ಅಲ್ಲಿ ಮಧ್ಯಕ್ಕೆ ಹಾಕೊಳ್ತೀವಿ, ಡಾಲರ್ ತರ. ಆತರ ಇವರು ಭಗವದ್ ರಾಮಾನುಜರು ತಿಲಕ ಪ್ರಾಯರಾಗಿದ್ರು. ನಮ್ಮ ರಾಮಾನುಜರ ಅವರ ಅಡಿಗಳಿರುತ್ತಲ್ಲ, ಅವರು ಉತ್ತಮೋತ್ತರಗಳಲ್ಲಿ ಅವರು
ಒಲಿಯುವಂತಹದ್ದು, ಅದು ಪರವಾಗಿಲ್ಲ. ವಾದಿಗಳು ಹೆದರ್ಕೊಂಡು ಓಡುವಂತದ್ದು, ನನ್ನಂತ ಕೆಟ್ಟವ್ರನ್ನ ಕೂಡ ಅನುಗ್ರಹಿಸುವಂತದ್ದು. ಅವ್ರ ಪಾದಗಳಿಗೆ ಏನೆಲ್ಲ ಕೆಲಸ ಇದೆ ನೋಡಿ, ಅದನ್ನ ಹೇಳ್ತಾ ಇದ್ದಾರೆ. ನಿಂತಲ್ಲಿ ನಿಲ್ಲದೆ ಸರ್ವತ್ರವಾಗಿ ಸಂಚರಿಸಿ ಎಲ್ಲಾ ಕಡೆ ಹೋಗಿ ಎಲ್ಲರನ್ನು ಅನುಗ್ರಹಿಸ್ತಾರೆ. ಇದು ಮಾಡೋದು ಯಾರಪ್ಪ ಅಂತ ಹೇಳಿದ್ರೆ ರಾಮಾನುಜನ್ ತಣ್ಣಿನ ಎಡಿ. ಅವ್ರು ಓಡಾಡಿದ್ದು ಹೇಗೆ ಅಂದ್ರೆ ಅದನ್ನೇ ಹೇಳ್ತಾರೆ, ಭಗವದ್ ರಾಮಾನುಜರೆಲ್ಲ ಓಡಾಡಿದ ಕಡೆ ಎಲ್ಲ ಭೂಮಿಗೆ ಶಮಾಶ್ರಯಣ ಮಾಡ್ದಂಗೆ ಆಗೋಯ್ತಂತೆ. ಅಂದ್ರೆ ಇಡೀ ಜಗತ್ತಲ್ಲಿ ಎಲ್ಲೆಲ್ಲಿ ಯಾರ್ಯಾರಿದಾರೋ ಅವರನ್ನೆಲ್ಲ ಉದ್ಧಾರ ಆಯ್ತು. ಇದೊಂದು ಉತ್ತಮ ಸ್ತುತಿ ಅಂತೂ ನಾನ್ ಬರ್ದಿರೋ ಹಾಡವನ್ನ ಕೂಡ ಅತ್ಯಾದರದಿಂದ ಎಲ್ಲಾರು ಒಪ್ಕೊಂಡಿದ್ದಾರೆ ಅಂತ ಇಲ್ಲಿಗೆ ನಿಲ್ಸ್ಕೊಳ್ತೀನಿ 50 ಹಾಡಿಗೆ. ತಿರುವರಂಗತ್ತಮುದನಾರ್ ತಿರುವಡಿಗಳೇ ಶರಣಂ. ಆಕಾಶಾತ್ ಪತಿತಂತೋಯಂ ಯಥಾ ಗಚ್ಚತಿ ಸಾಗರಂ. ಸರ್ವದೇವ ನಮಸ್ಕಾರಃ ಕೇಶವಂ ಪ್ರತಿ ಗಚ್ಚತಿ, ಕೇಶವಂ ಪ್ರತಿ ಗಚ್ಚತಿ, ಕೇಶವಂ ಪ್ರತಿ ಗಚ್ಚತಿ. ಓಂ ಶಾಂತಿ ಶಾಂತಿ ಶಾಂತಿ. ಕಾಯೇನ ವಾಚಾ ಮನಸೇಂದ್ರಿಯೇರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ನಮಸ್ಕಾರ ಎಲ್ಲರಿಗೂ. ಮತ್ತೆ ನಾಳೆ ಫ್ರೈಡೆ ಕ್ಲಾಸ್ ಇರೋದಿಲ್ಲ, ಊರಿಗೆ ಹೋಗ್ಬೇಕು, ಏನೋ ಫಂಕ್ಷನ್ ಇದೆ, ಅದಕ್ಕೆ ನಾಳೆ ಒಂದ್ ದಿವಸ ಕ್ಲಾಸ್ ಇರೋದು. ಧನ್ಯವಾದಗಳು ಮೇಡಮ್. ನಮಸ್ಕಾರ ಮೇಡಮ್. ನಮಸ್ಕಾರ ಮೇಡಮ್. ನಮಸ್ಕಾರ ಮಾಮಿ. ನಮಸ್ಕಾರ ಎಲ್ಲರಿಗೂ ನಮಸ್ಕಾರ. ಅಡಿಯನ್ ಮಾಮಿ ನಮಸ್ಕಾರ ಮಾಮಿ. ಥ್ಯಾಂಕ್ ಯು ಮಾಮಿ. ಥ್ಯಾಂಕ್ ಯು. ನಮಸ್ಕಾರ. ನಮಸ್ಕಾರ. ಥ್ಯಾಂಕ್ ಯು ಮಾಮಿ. ನಮಸ್ಕಾರ ಮೇಡಮ್. ನಮಸ್ಕಾರ. ಓಕೆ, ಶನಿವಾರ ಸಿಗೋಣ. ಈ ತರ ನೋಡಿ ನಮಸ್ಕಾರ ಮಾಡಿದ ಖುಷಿ ಆಗುತ್ತೆ ಕ್ಲಾಸ್. ಓಕೆ, ವಿಡಿಯೋ ಇರ್ಲಿ ಹಾಗಾದ್ರೆ, ಏನ್ ತೊಂದ್ರೆ ಇಲ್ಲ, ಪರವಾಗಿಲ್ಲ. ನೆನ್ನೆ ಚಿತ್ರ ನಾವು ಮಾತಾಡ್ತಾ ಇದ್ವಿ, ಇಲ್ಲ ಒಂದ್ಸತಿ ಕೇಳ್ಬೋಣ ಕ್ಲಾಸ್ ಅಲ್ಲಿ ಎಲ್ಲಾರ್ಗು ಹೇಗೆ ಅಂತ. ಅಟ್ಲೀಸ್ಟ್ ಡೈರೆಕ್ಟ್ ಆಗಿ ನೋಡಲ್ವಲ್ಲ, ಅಟ್ಲೀಸ್ಟ್ ವಿಡಿಯೋನಾದ್ರೂ ನೋಡ್ಬೋದ ಅಂತ. 5 ಇದೆ ಅದ್ರಲ್ಲಿ. ಬರೀ ಆಡಿಯೋ ಅಂದ್ರೆ 1 ವಾರಕ್ಕೆ ಸಸ್ಟೈನ್ ಆಗತ್ತೆ ಮೆಮರಿ. ವಿಡಿಯೋ ಅಂದ್ರೆ 2 ದಿವಸಕ್ಕೆ ಖಾಲಿ ಆಗ್ಬಿಡತ್ತೆ. ಅಂದ್ರೆ ನಾವು ಅದನ್ನ ಮತ್ತೆ, ಯಾಕಂದ್ರೆ ಮತ್ತೆ ಅದನ್ನ ಟ್ರಾನ್ಸ್ಫರ್ ಮಾಡಿ ಯೂಟ್ಯೂಬ್ ಅಲ್ಲಿ ಹಾಕ್ತಿವಿ. ಯಾರ್ಯಾರಿಗೆ ಮಿಸ್ ಆಗುತ್ತೋ ಕ್ಲಾಸು, ಆ ಯೂಟ್ಯೂಬ್ ಲಿಂಕ್ ಅಲ್ಲಿ ನೋಡ್ಕೋಬೇಕು ನೀವು. ಎಷ್ಟು ಜನಕ್ಕೆ ಯೂಟ್ಯೂಬ್ ಲಿಂಕ್ ಕೊಡ್ತೀನಿ, ಇಲ್ಲಿ ವಸುದೇವ್ ಕುಟುಂಬದಲ್ಲಿ ಹಾಕಕ್ಕೆ ಹೇಳ್ತೀನಿ. ಆ ಲಿಂಕ್ ಹೋದ್ರೆ ನೀವು ಸಬ್ಸ್ಕ್ರೈಬ್ ಮಾಡ್ಬಿಡಿ, ಆಟೋಮೆಟಿಕಲಿ ಎವ್ರಿ ಡೇ ಚಿತ್ರ ಅದ್ರಲ್ಲಿ ಪೋಸ್ಟ್ ಮಾಡ್ತಾರೆ. ಸೊ ಈ ಸ್ಕೈಪ್ ಅಲ್ಲಿ ಹೇಗೆ ನೋಡ್ತಾ ಇದ್ರು ಅದೇ ತರ ನೋಡ್ಬೋದು ನೀವು. ಅಲ್ಲಿ 1 ತಿಂಗಳು ಇರುತ್ತೆ, ಈ ಯೂಟ್ಯೂಬ್ ಅಲ್ಲಿ ಪರ್ಮನೆಂಟ್ ಆಗಿರುತ್ತೆ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್. ನಮಸ್ಕಾರ.